ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ಪುನಃ ನಾವು ಊಟದ ವ್ಯವಸ್ಥೆ ಎಲ್ಲ ಮುಗಿದು ಈಗ ಗಂಟೆ 11 ಆಗ್ಲಿಕ್ಕೆ ಆಯ್ತು. ಆಯ್ತಾ? ಮತ್ತೆ ಮಾತಾಡಬಾರ್ದು ಯಾರು, ಈ ಕಡೆ ಕೇಳಿಸ್ಕೊಡಿ ಅಲ್ಲ. ಆಯ್ತಾ? ಈಗ ಮಧ್ಯರಾತ್ರಿ 11 ಗಂಟೆ ಆಗ್ಲಿಕ್ಕೆ ಆಯ್ತು. ತೂಕಡಿಗೆ ಬರೋರು ತೂಕಡಿಸ್ಬೋದು, ನಿದ್ರೆ ಮಾಡೋರು ನಿದ್ರೆ ಮಾಡ್ಬೋದು, ಏಸಪ್ಪ ಬೇಕಾಗಿರೋರು ಆಮೇಲೆ ಹೇಳ್ಕೊಂಡು ಕೂತ್ಕೋಬಹುದು. ನೋಡಿ, ಕೆಲವೊಂದು ಜನ ಮಾತ್ರ ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾವು ಸಾಧ್ಯವಾದಷ್ಟು ಬೆಳಿಗ್ಗೆ ಒಂದು 5 ಗಂಟೆವರೆಗಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಈಗ ನಾವು ಯೇಸು ಸ್ವಾಮಿಯ ಬರೋಣ ಯಾವ ಥರ ಜನಗಳ ಮುಂದೆ ಕಾಣಿಸ್ತು ಅಂತೇಳಿ ನಾವು ಆಗಲೇ ನೋಡ್ದೋ. ಜನಗಳ ಮುಂದೆ ಕಾಣುತ್ತೆ ಅಂತ ಹೇಳೋದು ನಾವು ನೋಡ್ದೋ. ಈಗ ಯೇಸು ಸ್ವಾಮಿ ಬರೋದ್ರ ಬಗ್ಗೆ ಯಾರ್ಯಾರು ಏನೇನು ಸುಳ್ಳು ಪ್ರವಾದನೆಗಳು ಹೇಳ್ತಾರೆ ಅಂತೇಳಿ ಬೈಬಲ್ ಆಗಲೇ ತೋರಿಸಿದ್ದಾರೆ ಪ್ರಿಯರೇ. ಅದ್ರ ಬಗ್ಗೆ ನಾವು ವಾಕ್ಯ ತಗೊಳಕ್ಕೆ ಹೋಗುವ. ಆ ವಾಕ್ಯ ತೆಗೆದುಕೊಳ್ಳೋದಕ್ಕಿಂತ ಮೊದಲೇ ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ರಾತ್ರಿಯ ಪ್ರಾರ್ಥನೆ ಬೆಳಿಗ್ಗೆವರೆಗೆ ನಿದ್ರೆ ಬರದಂಗೆ ಚೆನ್ನಾಗಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಾಗಾದ್ರೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ, ಇಷ್ಟರವರೆಗೆ ಸ್ವಾಮಿ ನೀವು ತಿಳಿಸಿಕೊಟ್ಟಂಥ ವಚನ ಏನಿದೆ ಸ್ವಾಮಿ, ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಯಾರು ನಂಬೋದು ಬೇಡ ಅಂತ ಹೇಳೋದ್ರ ಬಗ್ಗೆ ನಾನು ಇನ್ನು ಮುಂದಕ್ಕೆ ವಚನ ಕೊಡ್ತಿದ್ದೀನಿ ಸ್ವಾಮಿ. ಆದರೆ ಯೇಸು ಸ್ವಾಮಿ ಎಲ್ಲರಿಗೂ ಕಾಣಿಸ್ತಾರೆ ಅಂತ ಹೇಳೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದೆಪ್ಪ. ಹಾಗೇನೆ ಸ್ವಾಮಿ, ನಾವು ಈ ಸೆಕ್ಷನ್ ಅನ್ನು ತೆಗೆಯುವಾಗ ನಿನ್ನ ನಾಮ ಮಹಿಮೆ ಆಗಲಿ, ಒಂದು ಆರಾಧನೆ ಮಾಡಿ ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆ ಆಗಲಿ. ಯೇಸು ನಾಮ ತಂದೆ. ಯಜಮಾನನೇ ನನ್ನೇಸು ರಾಜನೇ, ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ಆಸೆಯಲ್ಲ ಆಕಾಂಕ್ಷೆಯಲ್ಲ ನಿಂಚಿತ್ತ ಮಾಡುವುದೊಂದೇ. ಯಜಮಾನನೇ ಯಜಮಾನನೇ ನನ್ನೇಸು ರಾಜನೇ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಎಲ್ಲರೂ ಸೇರಿ, ನಿನಗಾಗಿಯೇ ಬಾಳುವೆ, ನಿನ್ನನ್ನೇ ಪ್ರೀತಿಸುವೆ. ಬಲಿಯಾಗಿ ರಕ್ಷಿಸಿದೆ, ನೀ ಬಲಿಯಾಗಿ ರಕ್ಷಿಸಿದೆ. ಪರಲೋಕ ತೆರೆದಿರುವೆ, ನೀ ಪರಲೋಕ ತೆರೆದಿರುವೆ. ಯಜಮಾನನೇ ನನ್ನೇಸು ರಾಜನೇ, ನನ್ ಜೀವಮಾನವೆಲ್ಲ ದುಡಿಯುವೆ ನಿನಗಾಗಿಯೇಸಯ್ಯ. ನನ್ ಜೀವಮಾನವೆಲ್ಲ ದುಡಿಯುವೆ ನಿನಗಾಗಿ, ಕರೆದಿರುವೆ ನಿನ್ನ ಸೇವೆಗೆ. ಅಪ್ಪ ಕರೆದಿರುವೆ ನಿನ್ನ ಸೇವೆಗೆ, ಅದನ್ನು ನಾ ಮರೆಯುವೆ, ಅದನ್ನು ನಾ ಮರೆಯುವೆ. ಯಜಮಾನನೇ ನನ್ನೇಸು ರಾಜನೇ, ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಆಶಿಸಿನಲಿಯುವೆನು. ಯೆಸಯ್ಯ, ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಆಶಿಸಿನಲಿಯುವೆನು. ನಿನ್ನನ್ನು ಕಾಣಲೆಂದೇ ನಾನಿನ್ನನ್ನು ಕಾಣಲೆಂದೇ ಹೃದಯವು ತವಕಿಸಿದೆ, ನನ್ನ ಹೃದಯವು ತವಕಿಸಿದೆ. ಯಜಮಾನನೇ ನನ್ನೇಸು ರಾಜನೇ, ದೇಶ
ದೇಶದ ಆಡಳಿತ ಕರ್ತನೇ ನಿನಗಾಗಲಿ. ಯೆಹೋವನ ದೇಶದ ಆಡಳಿತ ಕರ್ತನೇ ನಿನಗಾಗಲಿ. ಬಡತನವ ನೀಗಿಸಯ್ಯ, ದೇಶದ ಬಡತನವ ನೀಗಿಸಯ್ಯ, ಕಷ್ಟವ ತೀರಿಸಯ್ಯ, ನನ್ನ ಕಷ್ಟವ ತೀರಿಸಯ್ಯ. ಯಜಮಾನನೇ ನನ್ನ ಯೇಸು ರಾಜನೇ, ಯಜಮಾನನೇ ನನ್ನ ಯೇಸು ರಾಜನೇ. ಆಸೆಯಲ್ಲ ಆಕಾಶೆಯಲ್ಲ ನಿಂಚಿತ್ತ ಮಾಡುವುದಲ್ಲೇ ಸಯ. ಆಸೆಯಲ್ಲ ಆಕಾಶೆಯಲ್ಲ ನಿಂಚಿತ್ತ ಮಾಡುವುದಲ್ಲೇ. ಯಜಮಾನನೇ ಯಜಮಾನನೇ ನನ್ನ ಯೇಸು ರಾಜನೇ, ನನ್ನ ಯೇಸು ರಾಜನೇ, ನನ್ನ ಯೇಸು ರಾಜನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಭಾಗಕ್ಕೆ ಹೋಗುವಾಗ ದೇವರು ನಮ್ಮನ್ನ ಕೃಪೆಯನ್ನು ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗಾದ್ರೆ ಪ್ರಿಯರೇ, ನಾವು ಇಲ್ಲಿಯವರೆಗೂ ಕೂಡ ಯೇಸು ಸ್ವಾಮಿ ಯಾವ ತರ ಪ್ರತ್ಯಕ್ಷ ಆದ್ರು ಅಂತಂದ್ರೆ ಪ್ರಕಟಣೆ 1:7 ನೋಡಿದೆವು. ಏನಂದ್ರೆ ಅವರು ಮೋಡಗಳಲ್ಲಿ ಇಳಿದು ಬರೋದನ್ನ ನಾವು ನೋಡಿದ್ವಿ ಅಂತೇಳಿ. ಎರಡನೇದಾಗಿ ಎಲ್ಲರ ಕಣ್ಣುಗಳು ಕಾಣುವ, ಅಂದ್ರೆ ಲೋಕದಲ್ಲಿರೋರ ಕಣ್ಣುಗಳು ಮತ್ತು ಆತನನ್ನ ಆರಾಧಿಸ್ತಕ್ಕಂಥ ನನ್ನ ನಿನ್ನ ಕಣ್ಣುಗಳು ಕೂಡ ಆತನನ್ನ ನೋಡ್ಲಿಕ್ಕಿದೆ. ಹಲ್ಲೆಲೂಯಾ. ಮತ್ತೆ ಆತನನ್ನ ಇರಿದವರು ಅಂದ್ರೆ ಆ ಕಾಲದಲ್ಲಿ ಮುಳ್ಳು ಕಿರೀಟ ಹಾಕಿದವರು, ಉಗ್ಗದವರು, ಅವರು ಬಂದಾಗ ಹೇಳ್ತಾರಂತೆ, ಅಯ್ಯೋ ಸ್ವಾಮಿ 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 ಸ್ವಾಮಿ, ನಾನೇ ನಿನಗೆ ಉಗ್ದಿರೋದಲ್ಲ ಸ್ವಾಮಿ, ನೀನೇ ಸರ್ವಶಕ್ತ ಅಂತ ಗೊತ್ತಿದ್ರೆ ನಾನು ಉಗಿತಿರ್ಲಿಲ್ಲ ಸ್ವಾಮಿ ಅಂತ ಹೇಳ್ತಾರಂತೆ. ಪ್ರಯೋಜನ ಇಲ್ಲ. ಮಾನಸಾಂತರ ಹೊಂದಿದ್ರೆ ಪ್ರಯೋಜನ ಇದೆ. ಪೇತ್ರ ಏನ್ ಮಾಡ್ತಾನೆ? 3 ಸಲ ಯೇಸು ಸ್ವಾಮಿನ ಗೊತ್ತಿಲ್ಲ ಅಂತ ಅಲ್ಲಗಳಿತಾನೆ. 3 ಸಲ ಯೇಸು ಸ್ವಾಮಿನ ಗೊತ್ತಿಲ್ಲ ಅಂತ ಅಲ್ಲಗಳಿದ್ರು ಕೂಡ ಅವನ ತಪ್ಪಾಯ್ತದೆ ಕಣ್ಣೀರು ಹಾಕಿದಕ್ಕೆ ಅವನನ್ನು ಸೇರಿಸ್ಕೊಂಡ್ರು ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟ, ಆದ್ರೆ ಅವನನ್ನ ಸೇರಿಸ್ಕೊಂಡ್ರು. ಆದ್ರೆ ಯೂದ ಏನ್ ಮಾಡ್ದ? ಯೇಸು ಸ್ವಾಮಿನ ಬರೀ 30 ರೂಪಾಯಿ ಬೆಳ್ಳಿ ನಾಣ್ಯಕ್ಕೋಸ್ಕರ ಹಿಡಿದುಕೊಟ್ಬಿಡ್ತಾನೆ. ಆದ್ರೆ ಅವನು ಪಶ್ಚಾತ್ತಾಪ ಪಟ್ಟಿದ್ರೆ ಅವನಿಗೂ ದೇವ್ರು ಕ್ಷಮಿಸ್ಬಿಡೋರು. ಆದ್ರೆ ಅವ್ನು ಪಶ್ಚಾತ್ತಾಪ ಪಡ್ಲಿಲ್ಲ, ಬೇಜಾರದಲ್ಲಿ ಹೋಗಿ ನೇಣು ಹಾಕಬಿಟ್ಟ. ಇವತ್ತು ನೀವು ಅಷ್ಟೇ, ಯೇಸು ಸ್ವಾಮಿಗೆ ಅಂತಲ್ಲ ದೇವರಿಗೆ ಬೈದಂಥವ್ರು ನಮ್ಮಲ್ಲೇ ಇದ್ದಾರೆ. ಎಷ್ಟೋ ಜನ ಏನೆಲ್ಲ ಕಷ್ಟಗಳು ಬಂದಾಗ ದೇವರಿಗೆ ನಾವು ಬೈದು ಬಿಟ್ಟಿದೀವಿ. ಅಯ್ಯೋ ದೇವ್ರಿಗೆ ಬೈದು ಬಿಟ್ಟಲ್ಲ ಅಂದ್ರೆ ಪಶ್ಚಾತ್ತಾಪ ಪಟ್ಕೊಂಡು ಮನೆ ಬಿಟ್ಟು ಓಡೋಗೋದು ಅದು ಇದು ಮಾಡಕ್ ಹೋಗ್ಬೇಡಿ. ಅಪ್ಪನ ಸನ್ನಿಧಾನಕ್ಕೆ ಬನ್ನಿ, ಪುನಃ ತಪ್ಪಾಯ್ತು ಅಂತ ಕೇಳಿ ದೇವ್ರು ನಿಮ್ಮನ್ನ ಸೇರಿಸ್ಕೊಳ್ಳಿಕ್ಕಿದ್ದಾರೆ. ಗ್ಯಾರಂಟಿನ? ಏನೇ ತಪ್ಪುಗಳನ್ನ ಮಾಡಿದ್ರು, ಏನೇ ಪಾಪಗಳನ್ನ ಮಾಡಿದ್ರು, ಇನ್ನು ಮುಂದಕ್ಕೆ ಮಾಡೋದು ಬೇಡ. ನಿನ್ನೆ ತಾನೇ ಒಬ್ಬರು ಮಗಳು ನನಗೆ ಏನ್ ಮಾಡಿದ್ರು, ಫೋನ್ ಮಾಡ್ಬಿಟ್ಟು, ಅಣ್ಣ ನಾನು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀನಿ ಅಂತಂದ್ರು. ತಪ್ಪಿನ ಮೇಲೆ ತಪ್ಪು ಮಾಡ್ತಿದ್ದೀನಿ, ನೀನು ನರಕಕ್ಕೆ ಹೋಯ್ತಿ ಅಂತ ಹೇಳಿದೆ. ಯಾಕಣ್ಣ? ಯೇಸು ಸ್ವಾಮಿಗೆ ಕ್ಷಮಿಸ್ತಾರಲ್ಲ ಅಂತವ್ರು. ಯೇಸು ಸ್ವಾಮಿಗೆ ಕ್ಷಮಿಸ್ತಾರೆ, ತಪ್ಪು ಮಾಡಿದಕ್ಕೆ ಕ್ಷಮಿಸ್ತಾರೆ. ಅದ್ರ ತಪ್ಪಿನ ಮೇಲೆ ಬೇಕು ಬೇಕಂತ ಗೊತ್ತಿದ್ದು ತಪ್ಪು ಮಾಡಿದ್ರೆ ಯೇಸು ಸ್ವಾಮಿ ಕ್ಷಮಿಸಕ್ಕಾಗೋದಿಲ್ಲ. ಅಕಸ್ಮಾತ್ ಯೇಸು ಸ್ವಾಮಿ ಎಲ್ಲಾ ತಪ್ಪುಗಳನ್ನ ಕ್ಷಮಿಸೋದೇ ಆದ್ರೆ ನನ್ನ ದೇವರು ಪಾಪಕ್ಕೆ ಪರ್ಮಿಷನ್ ಕೊಟ್ಟಂಗಾಗಾಯ್ತು. ನಿಜ ಅಲ್ವಾ? ನನ್ನ ದೇವರು ಪಾಪಿಗಳನ್ನ ಪ್ರೀತಿಸ್ತಾರೆ, ಆದ್ರೆ ಪಾಪನ ದ್ವೇಷ ಮಾಡ್ತಾರೆ. ತಪ್ಪು ಮಾಡಿದಾಗಾಯ್ತು, ಇನ್ನು ಮುಂದಕ್ಕೆ ಮಾಡಬೇಡ ಹೋಗು. ಆ ವ್ಯಭಿಚಾರ ಸ್ತ್ರೀಗೆ ಯೇಸು ಸ್ವಾಮಿಗೆ ಕಲ್ಲೆಸಲಿಕ್ಕೆ ಹೋಗ್ತಾರೆ. ಯೇಸು ಸ್ವಾಮಿನ ಹತ್ರ ಕರ್ಕೊಂಡ್ ಬಂದಾಗ ಅವಳಿಗೆ ಎಲ್ಲರೂ ಕಲ್ಲೆಸಲಿಕ್ಕೆ ನಿಂತಿರ್ತಾರೆ. ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಯಾರು ಪಾಪ ಮಾಡಿದಿರೋ ಅವರು ಫಸ್ಟ್ ಕಲ್ಲೆಸರಿದಾಗ ಎಲ್ಲರೂ ಕೂಡ ಕೆಳಗಡೆ ಇಟ್ರು ಆ ಕಲ್ಲನ್ನ, ಯಾರು ಎಸಿಲಿಲ್ಲ. ಕೊನೆಗೆ ಯೇಸು ಸ್ವಾಮಿ ಕೇಳ್ತಾರೆ ಆ ವ್ಯಭಿಚಾರ ಸ್ತ್ರೀಗೆ, ನಿನಗೆ ಯಾರು ಕಲ್ಲೆಸಲಿಲ್ವಾ ಅಂತೇಳಿ. ಇಲ್ಲ ಅಂತ ಹೇಳ್ತಾರೆ. ಆಗ ಯೇಸು ಹೇಳ್ತಾರೆ, ನಾನು ನಿನಗೆ ಕಲ್ಲೆಸಿದಿಲ್ಲ, ಆದ್ರೆ ಪಾಪ ಮಾಡಬೇಡ ಹೋಗು.
ಅಂದ್ರೆ ಇಲ್ಲಿವರೆಗೆ ಮಾಡಿದಂತ ಪಾಪ ಸಾಕು, ಇನ್ನು ಮುಂದಕ್ಕೆ ಪಾಪ ಮಾಡಬೇಡ ಹೋಗು. ಹಾಗಾದ್ರೆ ಪ್ರಿಯರೇ, ನಾವು ಇನ್ನು ಮುಂದಕ್ಕೆ ನಾವು ಪಾಪ ಮಾಡೋದು ಬೇಡ ಅಲ್ವಾ? ಇಲ್ಲಿ ಸ್ವಾಮಿ ಏನು ಹೇಳಿದ್ರೆ, ಎಲ್ಲರ ಕಣ್ಣುಗಳು ಕಾಣುವು ಅಲ್ವಾ, ಆತನನ್ನು ಇರಿದವರು ಕೂಡ ಕಾಣುವರು. ಇವತ್ತು ನಾವೇನ್ ಮಾಡ್ತೀವಿ ಗೊತ್ತಾ, ಯೇಸು ಸ್ವಾಮಿ ಒಂದಲ್ಲ ಒಂದು ರೀತಿಯಲ್ಲಿ ಇರಿತಾ ಇದ್ದೀವಿ. ನಾನು ಆಗ್ಲೇ ನಿಮ್ಗೆ ತಿಳಿಸಿದ್ದೀನಿ, ಅದನ್ನ ಪುನಃ ತಿಳಿಸಿದಿಲ್ಲ, ಚಿಕ್ಕದಾಗ ಒಂದು ರಿವಿಷನ್ ತಗೊಳ್ತಿದ್ದೀನಿ ಅಷ್ಟೇ, ಆಯ್ತಾ? ಇವತ್ತು ಕೂಡ ಯೇಸು ಸ್ವಾಮಿ ನಾಮನ ತಿರಸ್ಕಾರ ಮಾಡ್ತೀವಿ. ಯಾರು ತಪ್ಪು ತಿಳ್ಕೊಬೇಡಿ. ಭಾನುವಾರ ದಿವಸನೇ ಕೆಲಸ, ಭಾನುವಾರ ದಿವಸನೇ ಪ್ರಾಬ್ಲಮ್ಮು, ಮದುವೆ, ಭಾನುವಾರ ದಿವಸನೇ ಹಾಲು ತುಪ್ಪ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ಅದನ್ನ ಮೆಟ್ಟಿ ನಿಂತು ಯೇಸುಗೋಸ್ಕರ ಬನ್ನಿ. ಈಗ ನಾನು ನಿಮ್ಮ ಪಾಸ್ಟ್ರು, ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿರಂಗೆ, ನಿಜ ಅಲ್ಲ? ಸೆಕ್ಯೂರಿಟಿ ಕೆಲಸ ಮಾಡಿ ಅದರಲ್ಲಿ ಬರುವಂತ ಆದಾಯದ ದುಡ್ಡಲ್ಲಿ ಚರ್ಚೆ ನಡೆಸ್ತಾ ಇದ್ದೀನಿ ಹೊರತು ಇಲ್ಲೇ ಕಾಣಿಕೆ ದುಡ್ಡು ಇಲ್ಲಿಂದ ಎಲ್ಲಿಗೂ ಸಾಲೋದಿಲ್ಲ. ನೋಡ್ಲಿಕ್ಕೆ ಜನಸಂಖ್ಯೆ ತುಂಬಾ ಇದ್ರು ಕೂಡ ಕಾಣಿಕೆ ಹಾಕೋದೇ ಕಡಿಮೆ ಅಲ್ವಾ? ಆದ್ರೆ ನನಗೂ ಭಾನುವಾರ ದಿವಸ ಮದುವೆ ಇಲ್ವಾ? ನನಗೂ ಭಾನುವಾರ ಫಂಕ್ಷನ್ ಇಲ್ವಾ? ನನಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರ್ಬೇಕು, ನಮ್ಮ ಆಫೀಸರ್ ಮಕ್ಕಳಿಗೆ ಯಾರಿಗೂ ಮದುವೆ ಇರೋದಿಲ್ವಾ? ನಾವು ಯಾವ್ದಾದ್ರು ಒಂದು ಭಾನುವಾರ ಬಾಕಿ ಮಾಡಿದೀವ? ಆಗ ಚಂದ್ರಶೇಖರ ಪಾಸ್ಟ್ರು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಒಳ್ಳೇದಕ್ಕೋಸ್ಕರ ನಿಮ್ಗೋಸ್ಕರ ಬೋಧನೆ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಇವತ್ತು ನೀವ್ ಏನ್ ಮಾಡ್ತಿದ್ದೀರ ಅಂದ್ರೆ, ಚಂದ್ರಶೇಖರ ಪಾಸ್ಟ್ರಿಗೆ ಏನೋ ಲಾಭ ಇದೆ ಅಂತ ತಿಳ್ಕೊಬೇಡಿ. ಯಾಕೆಂದ್ರೆ ಯೇಸು ಸ್ವಾಮಿಯ ಬರೋಣದ ಸಮಯ ಹತ್ತಿರವಾಯಿತು, ಆದಷ್ಟು ಬೇಗ ಸಭೆಗೆ ಬರ್ಲಿಕ್ಕೆ ಪ್ರಯತ್ನ ಪಡಿ. ಅದಕ್ಕೆ ಒಂದು ಚಿಕ್ಕ ವಾಕ್ಯವನ್ನು ತೆಗೆದುಕೊಂಡು ನಂತರ ನಾವು ಕಳ್ಳ ಬೋಧಕರ ಬಗ್ಗೆ ತಗೊಳ್ಳೋಣ. ಇಬ್ರಿಯ 10:26 ತಗೊಳ್ಳಿ, ಒಂದು ನಿಮಿಷ. ಇಬ್ರಿಯ 10 ತಗೊಳ್ಳಿ, ಓದಿ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಸತ್ಯದ ಪರಿಜ್ಞಾನವನ್ನು ಹೊಂದಿ ನಾವು ಬೇಕೆಂದು ಪಾಪ ಮಾಡಿದರೆ ಆ ಪಾಪ ಪರಿಹಾರಕ್ಕೆ ಇನ್ಯಾವ ಯಜ್ಞ ಇಲ್ಲ. ಅಂದ್ರೆ ಯಜ್ಞ ಆಲ್ರೆಡಿ ಯೇಸು ಬಲಿಯಾಗಿ ಬಂದು ಸಮರ್ಪಿಸಿ ಆಗೋಯ್ತು. ಇನ್ನು ಮುಂದಕ್ಕೆ ನಿಮ್ಮ ಕುರಿಗಳ ಯಜ್ಞ, ಕೋಣಗಳ ಯಜ್ಞ, ಕೋಳಿಗಳನ್ನು ಯಜ್ಞ ಮಾಡೋದು, ಪ್ರಾಣಿ ಬಲಿಗಳನ್ನು ಮಾಡೋದು, ಇದೆಲ್ಲ ಮುಗಿದೋಯ್ತು ಪ್ರಿಯರೇ. ಯೇಸು ಸ್ವಾಮಿ ಆಲ್ರೆಡಿ ಯಜ್ಞವಾಗಿ ಹೋಗಿದ್ದಾರೆ. ನಾನು ಹೇಳ್ತಿರೋದು ಸತ್ಯದ ಪರಿಜ್ಞಾನವನ್ನು ಹೊಂದಿ, ನಿಮಗೆ ನನಗೆ ಸತ್ಯ ಗೊತ್ತಿದೆ. ಅದೇನು ಸತ್ಯ? ಯೇಸು ಸ್ವಾಮಿ ಒಂದು ಸಲ ಬಂದು ನಮ್ಮ ಪಾಪನ ಹೊತ್ಕೊಂಡು ನಮ್ಮ ಪಾಪ ಪರಿಹಾರ ಮಾಡಿ ನಮಗೆ ರಕ್ಷಕನು ಒಡೆಯನು ದೇವರಾಗಿ ಬಂದಿದ್ದಾನೆ. ಅಲ್ಲಲ್ವಾ? ರಕ್ಷಕನು ಒಡೆಯನು ದೇವರಾಗಿ ಬಂದಿದ್ದಾರೆ, ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಏನು ಬಂದಿದೆ? ಪಾಪ ಮಾಡಿದವನಿಗೆ ಪರಲೋಕ ರಾಜ್ಯ ಇಲ್ಲ, ಪರಿಶುದ್ಧತೆ ಇಲ್ಲದೆ ದೇವರ ರಾಜ್ಯವನ್ನು ಕಾಣ್ಲಿಕ್ಕೆ ಆಗೋದಿಲ್ಲ ಅಂತ ದೇವ್ರ ವಾಕ್ಯ ಇದೆ ಅಲ್ವಾ? ಇದು ಗೊತ್ತಿದ್ದು ನಾವು ಸತ್ಯನ ಗೊತ್ತಿದ್ದು ನಾವು ಪಾಪ ಮಾಡಿದ್ರೆ ಇನ್ನು ನಿನಗೆ ಯಾವ ಯಜ್ಞನೂ ಇಲ್ಲ. ನಿನಗೆ ಗ್ಯಾರಂಟಿ ಯಜ್ಞ ಯಾವ್ದು ಗೊತ್ತಾ? ನೀನು ನರಕಕ್ಕೆ ಹೋಗಿ ಬೀಳೋದೆ. ಅದು ಬೇಡ ಪ್ರಿಯರೇ ಅಲ್ವಾ? ನೀವು ಇವತ್ತು ಈ ವಾಕ್ಯದಲ್ಲಿ ಯೇಸು ಸ್ವಾಮಿ ಬರೋದನ್ನ ನಿಮ್ಮ ಕಣ್ಣಾರೆ ಕಾಣ್ತೀರಾ ಅಂತ ಹೇಳಿದ ಮೇಲೂ ಕೂಡ ಇನ್ನೂ ತಪ್ಪಾದ ಬೋಧಕರ ಮಾತುಗಳನ್ನ ಕೇಳಿಕೊಂಡು ನಿಮಗೆ ಬೈಬಲ್ ವಾಕ್ಯ ಗೊತ್ತಿಲ್ಲದಿರತಕ್ಕಂಥ ಕಾರಣ, ಓದಿರತಕ್ಕಂಥವ್ರು ನಮ್ಮ ಸಭೆಯಲ್ಲಿ ಇಲ್ಲದಿರುವಂಥ ಕಾರಣ ನಾನು ನಿಮಗೆ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಸಭೆ ಬಿಟ್ಟು ಬೇರೆ ಸಭಾಪಾಲಕರುಗಳು ಬಂದಾಗ ದಯವಿಟ್ಟು ಅವ್ರ ಕೈಯಿಂದ ತಲೆ ಮೇಲೆ ಕೈ ಹಿಡಿಸ್ಕೋಬೇಡಿ. ಅವ್ರು ಏನು ಮಾಡ್ತಿದ್ರೆ, ಅವರಿಗೆ ಸಭೆಯಲ್ಲಿ ಜನಗಳು ಬೇಕು ಅಂತ ತಿಳ್ಕೊಂಡು ಸಭೆಗಳಿಂದ ಆತ್ಮಗಳನ್ನ ಕತ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಬನ್ನೂರಲ್ಲಿ IPC ಪಾಸ್ಟರ್ ಮಾಡಿರ್ತಕ್ಕಂಥ ಕೆಲಸ ನಿಮ್ಗೆ ಗೊತ್ತಿರ್ಬೋದು. ನಮ್ಮ ಆತ್ಮಗಳನ್ನೆಲ್ಲ ಏನು ಮಾಡಿದ್ರು, ತಪ್ಪಾದ ಬೋಧನೆಗಳನ್ನ ಮಾಡಿ ಕರ್ಕೊಂಡೋಗ್ಬಿಟ್ಟು ಇವತ್ತು ಏನು ಮಾಡ್ತಾರೆ ಗೊತ್ತಾ? ಕಿವಿಲಿರೋ ವಾಲೆನೂ ಬಿಚ್ಚಿಸ್ತಾ ಇದ್ದಾರೆ, ಮೂಗುತಿನ ಬಿಚ್ಚಿದ್ದಾರೆ, ಸದ್ಯ ಸೀರೆ ಬ್ಲೌಸ್ನ ಬಿಚ್ಚಿಸಲಿಲ್ಲ, ಅದೊಂದು ಬಚಾವು. ಅಲ್ಲಲ್ವಾ? ಅದು ಯಾವ ಸೀಮೆ ಬೈಬಲ್ ಅಲ್ಲಿ ಬರ್ದಿದೆ ನನಗಂತೂ ಗೊತ್ತಿಲ್ಲ. ಬೈಬಲ್ ಅಲ್ಲಿ ಆ ಥರ ಬರ್ದೇ ಇಲ್ಲ. ವಾಲೆ ತೆಗಿಬೇಕಂತೆ, ಜುಮ್ಕಿ ತೆಗಿಬೇಕಂತೆ, ಸ್ಟಿಕ್ಕರ್ ತೆಗಿಬೇಕಂತೆ. ಈಗ ಅದೇ ಚರ್ಚವರು, ನಮ್ಮ ಚರ್ಚೆಯಲ್ಲಿ ಬಿಟ್ಟು ಹೋಗಿರೋರು ನಮ್ಮನ್ನ ಬಂದ್ರೆ ಸೇರಿಸ್ಕೊಳ್ಳಿದ್ರು ಅಷ್ಟು ಮಟ್ಟಿಗೆ ಬಂದು ತಲುಪಿದ್ದಾರೆ. ಬೈಬಲ್ ಅಲ್ಲಿ ಇರತಕ್ಕಂಥ ಬೋಧನೆಗಳನ್ನ ಕೇಳಿ, ಅದಕ್ಕೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಓದಲಿಕ್ಕೆ ಗೊತ್ತಿಲ್ಲದಿರತಕ್ಕಂಥ ಕಾರಣಕ್ಕೋಸ್ಕರ ನಿಮ್ಮ ಬೋಧಕರು ಬೈಬಲ್ ವಾಕ್ಯ ಪ್ರಕಾರ ಕೊಟ್ಟಂತ ವಾಕ್ಯಗಳ ಪ್ರಕಾರ ನಡೀರಿ. ಅಕಸ್ಮಾತ್ ನಾನೇನಾದ್ರೂ ನಿಮಗೆ ತಪ್ಪಾದ ಬೋಧನೆಯನ್ನು ಕೊಟ್ರೆ ನಾನು ಶಿಕ್ಷೆಗೊಳಗಾಗ್ತೀನಿ. ವಾಕ್ಯದ ಕೇಳಿರ್ತಕ್ಕಂಥ ನೀವು ಶಿಕ್ಷೆಗೊಳಗಾಗೋದಿಲ್ಲ. ಯಾಕತ್ತಾ? ನಾನು ಕೊಟ್ಟರ ಪ್ರಕಾರ ನೀವು ಮಾಡಿದ್ದೀರಾ ಅಲ್ವಾ? ನೀವು 108 ಪಾಸ್ಟರ್ಗಳಿಗೆ ಹೋಗ್ಬಿಟ್ಟು 108 ಪಾಸ್ಟರ್ಗಳಿಗೆ ತಲೆ ಮೇಲೆ ಕೆಲವು ಜನಕ್ಕೆ ದೊಡ್ಡ ರೋಗ ಇದೆ. ಹೋಗೋದು ಪಾಸ್ಟರ್ ಬಂದ್ರೆ ಪಾಸ್ಟ್ರೇ ಕೈ ಹಿಡಿ, ಅವನ ಹತ್ರ ಇರತಕ್ಕಂಥ ಎಲ್ಲ ಭೂತಗಳು ನಿಮಗೆ ಬಿಟ್ಟಿಕೊಂಡು ಬಂದಿರ್ತಾರೆ. ಅವ್ನು ರೋಡಲ್ಲಿ ಹೋಗೋದು 4-5 ಮನೆಗೆ ಪ್ರಾರ್ಥನೆ ಮಾಡಿ ಬಂದಿರ್ತಾನೆ.
ಆ ಭೂತಗಳೆಲ್ಲ ಅವನ ಮೈಯಲ್ಲಿ ಇರ್ತದೆ. ನೀನು ಫಾಸ್ಟಾಗಿ ಕೈ ಹಿಡಿದಾಗ ಆ 5 ಮಂದಿ ಭೂತ ನಿಮ್ಮ ಮನೆ ಸೇರ್ಕೊಳ್ತು. ಅವನು ಮನೆಗೆ ಹೋದಾಗ ಖಾಲಿಯಾಗಿ ಹೋಗುತ್ತೆ. ಅವನಿಗೆ ಏನಂತೆ ಮನೆಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ದೆವ್ವ ಓಡಿಸ್ಬೇಕಾಗಿತ್ತು. ನಿನ್ನ ಮನೆಗೆ ಬಂದ ನೀನು ತಲೆ ಮೇಲೆ ಕಾಡಿಸ್ಕೊಂಡು ನಿನಗೆ ಹೋಯ್ತು. ಬೇಡ ಪ್ರಿಯರೇ, ನಿಮಗೆ ಅಂತ ಕೊಟ್ಟಂಥ ಸಭಾ ಫಲಕ, ನಿಮಗೆ ಅಂತ ಕೊಟ್ಟಂಥ ಸಭೆ, ನಿಮಗೆ ಅಂತ ಕೊಟ್ಟಂಥ ಸತ್ಯ ಬೋಧನೆಯನ್ನು ನೀವು ತಗೊಳ್ಳಿ ಸಾಕು. ಯಾವುದೇ ಅಕಸ್ಮಾತ್ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತೀರಾ, ನೋಡೋದು ಬೇಡದು ಹೇಳೋದಿಲ್ಲ. ಆ ವಾಕ್ಯ ಬೈಬಲಲ್ಲಿ ಇದೆಯಾ ಅಂತ ಕಂಡುಹಿಡಬೇಕು ಪ್ರಿಯರೇ. ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇರೋದು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿ. ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ ಮೇಲೆ ನೀವು ಇನ್ನು ಮುಂದಕ್ಕೆ ಅವ್ರ ಮಾತ್ರ ಕೇಳಬೇಡಿ ಅಂತ ಹೇಳೋದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದಷ್ಟು ಸಭೆಗೆ ಸೇರಿ ಬರ್ಲಿಕ್ಕೆ ಪ್ರಯತ್ನ ಪಡಿ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಆದಷ್ಟು ನೀವು ಸಭೆಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಆಮೇನ್. ಏನಂತಂದ್ರೆ ಪ್ರಿಯರೇ, ನೀವು ತಪ್ಪಾದ ಬೋಧನೆಗೆ ಒಳಗಾಗಬಾರ್ದ್ರೆ ನೀವು ಇಬ್ಬರು 10-25 ಓದಿ. ಈಗ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ, ಸಭೆಯಾಗಿ ಕೂಡಿಕೊಳ್ಳಿ ಕೆಲವು ಜನ ರೂಢಿಯಾಗಿ ಬಿಟ್ಬಿಟ್ಟಿರೋ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಗೆ ಬರದಂತ ವ್ಯಕ್ತಿಗಳನ್ನ ಪಾಸ್ಟ್ ಎಚ್ಚರಿಸೋದಲ್ಲ ಪ್ರಿಯರೇ, ನೀವುಗಳು ಎಚ್ಚರಿಸ್ಬೇಕು. ನಿಮ್ಮ ಊರಲ್ಲಿ ಜನಗಳ ಯಾಕಕ್ಕ ಬಂದಿಲ್ಲ, ಯಾಕಣ ಬಂದಿಲ್ಲ, ನೋಡು ಯೇಸು ಸ್ವಾಮಿ ಬರುವಂತ ಸಮಯ ಹತ್ರ ಆಗೋಯ್ತು, ಯೇಸು ಸ್ವಾಮಿ ಪ್ರತ್ಯಕ್ಷತೆ ಸಮಯ ಹತ್ರ ಆಗೋಯ್ತು, ಅವ್ರು ಯಾವಾಗ ಪ್ರತ್ಯಕ್ಷ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೀನು ಬಾಪ ಅಂತೇಳಿ ಯಾರನ್ನ ಎಚ್ಚರಿಸ್ಬೇಕಂತೆ? ಒಬ್ಬರಿಗೆ ಒಬ್ಬರು ಎಚ್ಚರಿಸ್ಬೇಕಂತೆ. ನಿಂಗರಾಜು ಈ ವಾರ ಬಂದು ಬರೋ ವಾರ ಬರ್ಲಿಲ್ಲ ಅಂತಾರೆ, ಇನ್ನೊಂದು ವಾರ ನೀವೆಲ್ಲ ಕಾಯ್ತಿರ್ಬೇಕು. ಯಾಕೆ ನಿಂಗರಾಜು ಬಂದಿಲ್ಲ, ಯಾಕೆ ನೀವೆಲ್ಲ ಕೇಳೋ ರಾಗಕ್ಕಾದ್ರೆ ಅವ್ನು ಬರ್ಬೇಕು. ಅರ್ಥ ಆಯ್ತಾ? ನೀವೆಲ್ಲ ಕೇಳೋ ಕ್ವಾಟ್ಲಾಗಾದ್ರೆ ಅವ್ನು ಬಂದೇ ಬರ್ತಾನೆ. ಬಂದಾಗ ಏನಾಗ್ತದೆ, ಅವನು ರಾಜಮಂಟಿ ನನ್ನ ತಲೆ ತಿಂತಾರೆ, ರಾಜಮಂಟಿಗೋಸ್ಕರ ಹೋಗ್ತೀನಿ ಬರ್ತಾನೆ. ಅವತ್ತೇ ಅವನಿಗೊಂದು ಒಳ್ಳೆ ವಾಕ್ಯ ಸಿಕ್ಬಿಡ್ತದೆ. ಸಿಕ್ಕಿದಾಗ ಅವ್ನು ಬದಲೇ ಆಗ್ಬಿಡ್ತಾನೆ, ಫುಲ್ಲು ಕುಡ್ಕೊಂಡಿರ್ತಾನೆ ಅಂದ್ಕೊಳ್ಳಿ. ಮೂಗರ ಮುಂದೆ ರಾಜಮಂಟಿ ಕ್ವಾಟ್ಲೆ ತಡೆಯೋದು ನಾವು ಬರ್ತಾ ಇರ್ತಾನೆ. ಒಂದು ದಿವಸ ಏನಾಯ್ತು, ಇದ್ದಕ್ಕಿದ್ದಾಗ ನಿಮ್ಮ ಕ್ವಾಟ್ಲೆ ತಡೆಯೋದು ಬಂದು ಕೂತಿರ್ತಾನೆ. ಭಕ್ತಿ ಇದೆ ಅವನಿಗೆ, ಬಟ್ ಬರೋಕ್ಕಾಗೋದಿಲ್ಲ. ಕೊನೆಗೆ ಬಂದ ದಿವಸನೇ ಒಂದು ಒಳ್ಳೆ ವಾಕ್ಯ ಸಿಕ್ಕಿ ಬಿಡುಗಡೆ ಆಗ್ಬಿಡ್ತದೆ. ಆಶೀರ್ವಾದ ಯಾರಿಗೂ ಇದು ಗೊತ್ತಾ? ಹಠ ಮಾಡಿ ಕರ್ಕೊಂಡ್ಬಂದಿರ ನಿಮಗೆ. ಇದಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಭೆಯಾಗಿ ಕೂಡಿಕೊಂಡು ಬರುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟುಬಿಟ್ರ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರನ್ನ ಎಚ್ಚರಿಸೋಣ. ಕೆಳಗಡೆ ವಾಕ್ಯ ಹೋದಪ್ಪ, ಕರ್ತನ ಪ್ರತ್ಯಕ್ಷತೆಯ ಏನು ಸಮೀಪಿಸುತ್ತಾ ಬರುತ್ತದೆ ಇದೆ ಎಂದು ನೀವು ನೋಡುವವರೆಗೆ ಇದನ್ನು ಮತ್ತಷ್ಟು ಮಾಡಿರಿ. ಕರ್ತನ ಪ್ರತ್ಯಕ್ಷತೆ ದಿನ ಸಮೀಪಿಸುತ್ತಾ ಇದೆ ಅಂದ್ರೆ ಯಾವಾಗ ಬರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಇವತ್ತು ವಚನ ಕೊಡ್ತಾರೋಗ್ರಿ ಈಗಲೇ ಬರ್ಬೋದು ಅವರು. ಪ್ರತ್ಯಕ್ಷತೆ ನಾನು ಆಗಲೇ ಹೇಳಿದ್ದೀನಿ, ಹೇಳಿ ಕೇಳಿ ಬರುವಂತದ್ದಲ್ಲ. ಪ್ರತ್ಯಕ್ಷತೆ ಇದ್ದಕ್ಕಿದ್ದಾಗೇನೆ ಬರುವಂತದ್ದು. ಇದ್ದಕ್ಕಿದ್ದಾಗೇನೆ ಬಂದು ನಮ್ಗೆ ಎತ್ಕೊಂಡೋಗಿರ್ತಾರೆ. ಕಣ್ಣು ರೆಪ್ಪೆ ಬಡಿಸೋಳಗೆ ನಾವು ಮಾರ್ಪಡುವ ಅಂತೇಳಿ ನಾವು ಅವತ್ತಿನ ವಾಕ್ಯದಲ್ಲಿ ಓದಿದ್ವಿ. ಯಾವುದು ಕೊರಿತ 15ನೇ ಅಧ್ಯಾಯದಲ್ಲಿ ಓದಿದೀವಿ ಅಲ್ವಾ? ಥೆಸಲೋನಿಕದಲ್ಲೂ ಕೂಡ ನಾವು ಓದಿದ್ವಿ. ಪಕ್ಕನೆ ಒಯ್ಯಲ್ಪಡ್ರಿ ಅಂತೇಳಿ ಟಕ್ಕದ ನಾವು ಎತ್ತಲ್ಪಡ್ತೀವಿ ಬೇರೆ. ಆ ಪ್ರತ್ಯಕ್ಷತೆ ಸಮಯ ಯಾವ ಟೈಮಲ್ಲಿ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ನಿಂಗರಾಜು ಈ ಕ್ಷಣದಲ್ಲೇ ಯೇಸು ಬಂದರೂ ಕೂಡ ನಾವು ಇಲ್ಲಿ ಬಿಡಲ್ಪಡೋರು ಎಷ್ಟು ಜನ ಇದ್ದೀವೋ, ಪರಲೋಕ ಹೋಗೋರು ಎಷ್ಟು ಜನ ಇದ್ದೀವಿ ನಮ್ಗೆ ಗೊತ್ತಿಲ್ಲ ಪ್ರೇಯರ್. ಇವತ್ತು ನೈಟ್ ಪ್ರೇಯರಲ್ಲಿ ನಾನು ನಿಮಗೆ ಎಚ್ಚರಿಸ್ತಾ ಇದ್ದೀನಿ ಒಂದು ಮಾತು, ಸಭೆಯಾಗಿ ಕೂಡಿಕೊಳ್ಳೋದನ್ನ ಬಿಡ್ಲಿಕ್ಕೆ ಹೋಗಬೇಡಿ. ನಿಮಗೆ 1 ವರ್ಷ 2 ವರ್ಷ ತುಂಬ ಕಷ್ಟಪಡ್ತಾನೆ ಸಹಿತಾನೆ. ಯಾಕೆಂದೇಳಿ ಸಭೆಗೆ ಬರೋ ದಿವಸನೇ ಫೋನ್ ಬರ್ತದೆ, ಸಭೆಗೆ ಬರೋ ದಿವಸನೇ ನೆಂಟರು ಬರ್ತಾರೆ, ಸಭೆಗೆ ಬರೋ ದಿವಸನೇ ಏನೋ ಪ್ರಾಬ್ಲಮ್ ಇರ್ತದೆ. ನೀವು ಅದನ್ನ ಮೆಟ್ಟಿ ನಿಂತು ಬಂದಾಗ್ಲೇನೆ ಯೇಸು ಸ್ವಾಮಿ ಆಶೀರ್ವಾದ ಮಾಡೋಕ್ಕಾಗೋದು. ಬಂದ ತಕ್ಷಣ ದೇವರ ಅದ್ಭುತ ಮಾಡೋದಿಲ್ಲ. ನಾನು ಕೇಳಿ ನಾನು ಕೂಡ ಬಂದ ತಕ್ಷಣ ಅದ್ಭುತ ಮಾಡಬೇಡ ಸ್ವಾಮಿ ದೇವರನ್ನು ನೋಡ್ಕೊಳ್ಳೋದು. ಬಂದ ತಕ್ಷಣ ಅದ್ಭುತ ಮಾಡ್ಬಿಟ್ರೆ ಈ ಶಾಸ್ತ್ರಗಾರರ ತರ ರೋಡಲ್ಲಿ ಹೋಗೋ ಶಾಸ್ತ್ರ ನೋಡಿ, ಗಿನ್ನಿ ಶಾಸ್ತ್ರ ಹೇಳ್ಬಿಟ್ಟು ಅವ್ನು ಕರೆಕ್ಟಾಗಿ ಹೋಗ್ಬಿಟ್ರೆ ಬಿಟ್ಬಿಟ್ಟು ಬಿಡ್ತಾರಲ್ಲ, ಹಂಗಾಗ್ಬಿಡ್ತಾರೆ ನಮ್ಮ ಕತೆ. ಬಂದ್ಬೇಕು, 1-2-3 ವಾರ ವಾಕ್ಯ ಕೇಳಿದ ಮೇಲೆ ಅವ್ರಿಗೆ ಬಿಡುಗಡೆ ಆಗಬೇಕು. ಯಾಕೆಂದ್ರೆ ಯೇಸು ಸ್ವಾಮಿ ಪ್ರತ್ಯಕ್ಷತೆ ಸಮಯ ಹತ್ರ ಆಗೋಯ್ತು ಪ್ರಿಯರೇ. ಬಹಳ ಎಚ್ಚರದಲ್ಲಿದೆ. ನಂತರ 2ನೇ ಬರೋಣ. ಫಸ್ಟ್ ಪ್ರತ್ಯಕ್ಷತೆ ಪ್ರಿಯರೇ, ನೆಕ್ಸ್ಟ್ 2ನೇ ಬರೋಣ. ಹಲ್ಲೆಲೂಯಾ. ಪ್ರತ್ಯಕ್ಷತೆ ಬಗ್ಗೆ ನಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾದ್ರೆ ದಯವಿಟ್ಟು ಸುಳ್ಳು ಬೋಧಕರ ಮಾತನ್ನು ಕೇಳಕೋಬೇಡಿ. ಮಾರ್ಕ 13ನೇ ಅಧ್ಯಾಯ ಅರ್ಥ ಆಗ್ತಿದೆಯಾ? ಮಾರ್ಕ 13:21 ಓದಿ. ಆಗ ಯಾರಾದರೂ ನಿಮಗೆ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡಿರಿ. ಎಂದು ಹೇಳಿದ್ರೆ ನೀವು ಏನ್ ಮಾಡಿ? ನಂಬಬೇಡಿ ಪ್ರಿಯರೇ. ನಿಮ್ಮ ಕಣ್ಣಾರೆ ಕಾಣ್ತೀನಿ ಅಂತ ಯೇಸು ಸ್ವಾಮಿ ಹೇಳಿದ ಮೇಲೆ ನೀವು ಅವ್ರ ಮಾತು ಕಳ್ಕೊಂಡಾಕ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತೀರಾ?
ಇವತ್ತು ಜನಗಳು ಏನು ಮಾಡ್ತಾರೆ ಗೊತ್ತಾ, ಆಲ್ರೆಡಿ 2-3 ದೇಶಗಳಲ್ಲಿ ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ಹುಟ್ಟಿ ಬಂದ್ಬಿಟ್ಟಿದ್ದಾರೆ ಗೊತ್ತಾ. ಆದ್ರೆ ಅವರೆಲ್ಲ ಘೋರ ಮರಣ ಅನುಭವಿಸ್ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ನಾನಂತಲೇ ಬಂದ್ಬಿಟ್ಟಿದ್ದಾರೆ. ಬಂದಾಯ್ತು ಶಿಕ್ಷಣ ಅನುಭವಿಸ್ತಾನಿದ್ದಾರೆ. ಒಂದು ವಿಷಯ ತಿಳ್ಕೊಳ್ಳಿ, ಯೇಸು ಸ್ವಾಮಿಗೆ ಚೌಕ್ ಕೊಡಕ್ಕೆ ಯಾರ ಕೈದನಾಗೋದಿಲ್ಲ. ಇದಂತೂ ಸತ್ಯ. ಅಲ್ಲಲ್ಲಿಯ ಇಲ್ಲಿ ದೇವ್ರ ವಾಕ್ಯದಲ್ಲಿ ಏನ್ ಬರ್ತದೆ, ಕ್ರಿಸ್ತನ ಅಲ್ಲಿದ್ದಾನೆ ಇಲ್ಲಿದ್ದಾನೆ ನಂಬಬೇಡಿ. ನೆಕ್ಸ್ಟ್ ಸುಳ್ಳು ಕ್ರಿಸ್ತರು ಅಂದರೆ ಯಾರು? ಯೇಸು ಹೆಸರಲ್ಲೇ ಬರ್ತಾರೆ, ಅವರು ಕ್ರಿಸ್ತನ ಹೆಸರಲ್ಲೇ ಬರ್ತಾರೆ, ಆದ್ರೂ ಸುಳ್ಳು ಹೇಳ್ಕೊಂಡು ಬರ್ತಾರೆ. ಸುಳ್ಳು ಕ್ರಿಸ್ತರು ಅಂದ್ರೆ ಯಾರಂದ್ರೆ ವಾಕ್ಯ, ಸತ್ಯದ ವಾಕ್ಯವನ್ನ ಸುಳ್ಳಾಗಿ ಬೋಧಿಸುವವನೇ ಸುಳ್ಳು ಕ್ರೈಸ್ತ. ಅರ್ಥ ಆಗ್ತಾ ಇದೆಯಾ? ಸತ್ಯವಾಕ್ಯ ಯಾವುದು ಬೈಬಲಲ್ಲಿ ಏನ್ ಬರ್ತಿದೆ, ಅದು ಇಲ್ಲಿ ಫ್ರಂಟಲ್ಲಿ ಏನ್ ಬರ್ತಿದೆ, ಸತ್ಯ ವೇದವು. ಸತ್ಯದ ವೇದವನ್ನ ಸುಳ್ಳಾಗಿ ಸಾರುವವನೇ ಸುಳ್ಳು ಕ್ರಿಸ್ತ. ಅಲ್ಲಲ್ಲಿಯ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು. ರಾಜಮಂಟಿ ನಿಮಗೆ ಹಿಂಗಾಗ್ತದೆ ನೋಡಿ, ನಿಮ್ಮ ಮಗಳಿಗೆ ಹಿಂಗಾಗ್ತದೆ ನೋಡಿ, ನಿಮ್ಮ ಕುಟುಂಬ ಹಿಂಗಾಗ್ತದೆ ನೋಡಿದ್ರೆ, ನಿಮ್ಮ ಮನೆ ಬಾಗಿಲಿಗೆ ಕಳ್ಳ ಪಾಸ್ಟ್ಗಳು ಬರ್ತಾರೆ. ಚಂದ್ರಶೇಖರದ ಸಭೆ ಸೇರಿಲ್ಲ, ನನ್ನ ಸಭೆಗೆ ಬನ್ನಿ, ನನ್ನ ಸಭೆಯಲ್ಲಿ ಅದ್ಭುತ ಆಗ್ತದೆ. ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಅದ್ಭುತಗಳನ್ನು ಅರಸಿ ಹೋಗೋದಕ್ಕಿಂತ ನೀವು ಇರೋ ಜಾಗದಲ್ಲಿ ನೆಲೆಗೊಳ್ಳಿಕ್ಕೆ ಪ್ರಯತ್ನ ಪಡಿ. ಅಲ್ಲಲ್ಲಿಯ ನೀವು ಯಾವ ಸಭೆಯಲ್ಲಿ ಇದ್ದೀರೋ ಆ ಸಭೆಯಲ್ಲೇ ನೆಲೆಗೊಳ್ಬೇಕೇ ಹೊರತು ಆ ಸಭೆಯನ್ನ ಬಿಟ್ಟು ಬೇರೆ ಸಭೆಗೆ ಹೋಗ್ಬೇಕಾದ್ರೆ ನೀವು ಆ ಸಭಾಪಾಲಕನ ಆಶೀರ್ವಾದ ಇಲ್ಲದೇನೆ ನೀವು ಬೇರೆ ಸಭೆಗೆ ಹೋದ್ರೆ ನಿಮಗೆ ನಿಜವಾಗಿ ಆಶೀರ್ವಾದ ಆಗೋದಿಲ್ಲ. ಯಾಕಂತ ನಿಮ್ಮ ಲೆಕ್ಕವನ್ನ ಈ ಸಭಾಪಾಲಕ ಕೊಡ್ತಾ ಇದ್ದ. ಮತ್ತೆ ಒಂದು ಸಭೆಯ ಆತ್ಮಗಳನ್ನ ಇನ್ನೊಬ್ಬ ಸಭಾಪಾಲಕ ಸೇರಿಸ್ಕೊಂಡ್ರು, ಆ ಸಭಾಪಾಲಕನಿಗೂ ನ್ಯಾಯ ತೀರ್ಪು ಇದೆ ಪ್ರೇರ. ಅವನು ಸುಳ್ಳು ಕ್ರಿಸ್ತ, ಸುಳ್ಳು ಪ್ರವಾದಿ. ಯಾಕೆಂದ್ರೆ ಅವನು ಬೆಳೆಸಿ ಪರಲೋಕ ರಾಜ್ಯಕ್ಕೆ ಮಕ್ಕಳನ್ನ ಸೇರಿಸ್ಬೇಕೇ ಹೊರತು ಯಾವನೋ ಒಬ್ಬ ಬೆಳೆಸಿರೋದು ತಗೊಂಡ್ಬಿಟ್ಟು ನಂದು ತಿಳ್ಕೊಬಾರ್ದು. ಇವತ್ತು ನಡೀತಾ ಇದೆ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಬರ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಬಂದಾಗೋಯ್ತು, ಯೇಸು ಸ್ವಾಮಿ ಈ ತರ ಮಾಡಿದ್ರು, ಯೇಸು ಸ್ವಾಮಿ ಆ ತರ ಮಾಡಿದ್ರು. ಯೇಸುವಿನ ಹೆಸರಿನಲ್ಲಿ ಸುಳ್ಳು ಬೋಧನೆ ಮಾಡತಕ್ಕಂತ ವ್ಯಕ್ತಿಗಳು ಇವತ್ತು ನಿಮ್ಮ ಮನೆಯ ಬಾಗಿಲಿ ಬರ್ತಾರೆ, ಬರ್ತಾ ಇದ್ದಾರೆ ಕೂಡ. ನೀವು ಒಂದೇ ಒಂದು ದೃಢ ನಿರ್ಧಾರ ಇರಬೇಕು, ನಾನು ಹೋಗುವಂತ ಸಭೆಗೆ ನಾವು ಇದೇ ಆಗಿರ್ತೀನಿ. ಅಲ್ಲಲ್ಲಿಯ ಯಾವ ಸಭೆಗೆ, ಈ ನಮ್ಮ ಸಭೆ ಮಾತ್ರ ಅಲ್ಲದೇನೆ ಯೂಟ್ಯೂಬ್ ನಲ್ಲಿ ಕೇಳಿಸಿಕೊಳ್ಳುತ್ತಾ ಇರ್ತಕ್ಕಂಥ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಭೆಗಳಿಗೆ ನೀವು ಹೋಗಿ. ಪಾಸ್ಟ್ ಒಂದು ಸಭೆ ಆತ್ಮವನ್ನ ಕದ್ದು ಅವನು ಇದು ನನ್ನವು ಅಂತ ಹೇಳಿದ್ರೆ, ಕೊರಿಂಥ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಬರೆದಿದೆ, ಪೌಲನು ಒಂದು ಕಡೆ ಸುವಾರ್ತೆ ಸಾರದ ಕಡೆಗೆ ಇನ್ನೊಂದು ಹೋಗ್ತಾ ಇರಲಿಲ್ಲ, ಇನ್ನೊಂದು ಆತ್ಮನ ಕದ್ಕೊಳ್ತಾ ಇರಲಿಲ್ಲ. ನಮ್ಮ ಸಭೆಗೂ ಕೂಡ ಬೇರೆ ಸಭೆ ಆತ್ಮಗಳು ಬಂದ್ರೆ ನೀವು ಎಲ್ಲಿಂದ ಬಂದಿರೋದು ನಾವು ವಾಪಸ್ ಕಳಿಸ್ತಾನೆ ಇದೀವಿ. ಯಾಕೆಂದ್ರೆ ಆ ಸಭಾಪಾಲಕ ಕಷ್ಟಪಟ್ಟು ಬೆಳೆಸಿರ್ತಾನೆ, ನಾವು ತಗೊಂಡಿದ್ದು ನಮ್ಮ ಅಂತ ಹೇಳ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ನಮ್ಮ ಸಭೆಗೆ ಎಷ್ಟು ಜನ ಬಂದಿರ್ಬೋದು ಬೇರೆ ಸಭೆಯಿಂದ. ನಾನು ಒಂದ್ಸಲ ಬಂದ ತಕ್ಷಣ ಅವ್ರಿಗೆ ಏನ್ ಮಾಡ್ತೀವಿ, ಅವ್ರು ಫಸ್ಟೇ ಕಂಡುಹಿಡ್ಬಿಡ್ತೀವಿ ನಾವು. ಅಲ್ಲಲ್ಲಿ ಅಂತ ಕೈಯೆಲ್ಲ ಯಾವಾಗ ಎತ್ತಾರೋ ಅವ್ರು ಬೇರೆ ಸಭೆಯವರು ಅಂತ ಅರ್ಥ ತಕ್ಷಣ ಗೊತ್ತಾಗ್ಬಿಡ್ತದೆ. ಕೊನೆಗೆ ನೀ ಯಾವ ಸಭೆಗೆ ಹೋಗ್ತಾ ಇದೆ, ಇಂಥ ಸಭೆಗೆ ಹೋಗ್ತಾ ಇದೆ, ದಯವಿಟ್ಟು ಆ ಸಭೆಗೆ ಹೋಗು, ಇಲ್ಲ ಆ ಸಭೆಯಿಂದ ಲೆಟರ್ ತಗೋಬ. ಆ ಲೆಟರ್ ತಗೋಬರೋದು ಇಲ್ಲ, ಆ ಪಾಸ್ಟರ್ ಕಳ್ಸ್ಕೊಡೋದು ಇಲ್ಲ. ನಾನು ಯೇಸು ಸ್ವಾಮಿನೇ ಬಿಟ್ಬಿಡ್ತೀನಿ ಅಂತ ಕೆಲವೊಂದು ಜನ ಬ್ಲಾಕ್ ಮೇಲ್ ಮಾಡ್ತಾರೆ. ನಾವು ಹೇಳ ಯೇಸು ಸ್ವಾಮಿನ ನೀವು ಬಿಟ್ಬಿಟ್ಟ ಮಾತ್ರಕ್ಕೆ ಯೇಸು ಸ್ವಾಮಿಗೆ ಏನ್ ಲಾಸ್ ಇಲ್ಲ, ಆದ್ರೆ ಅವ್ರು ದುಃಖ ಪಡ್ತಾರೆ ಅಷ್ಟೇ. ಅಯ್ಯೋ ನನ್ನ ಮಗ ಕೈ ತಪ್ಪಿ ನರ್ಕಕ್ಕೆ ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ. ನೋಡಿ, ನೀವು ಹೆಸರು ಪ್ರತಿಷ್ಠೆ ಬೇಡ, ನೀವುಗಳು ಇರತಕ್ಕಂಥ ಸಭೆಯಲ್ಲೇ ನೀವು ಇರಬೇಕು. ಯಾಕೆಂದ್ರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಬಂದ್ಬಿಡ್ತಾರೆ ಪ್ರಿಯರೇ, ಬಹಳ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಓದಿ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವರು. ಅವ್ರ ಕೈಯಿಂದ ತುಂಬಾ ಅದ್ಭುತ ಆಗ್ತದೆ ಪ್ರಿಯರೇ. ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳ ಕೈಯಲ್ಲಿ ತುಂಬಾ ಅದ್ಭುತ ಆಗ್ತದೆ. ಯಾಕಂದ್ರೆ ಸೈತಾನ ಏನ್ ಮಾಡ್ತಾನೆ ಗೊತ್ತಾ, ತೊಂದರೆ ಕೊಡೋದನ್ನ ಬಿಟ್ಬಿಡ್ತಾನೆ. ಇದ್ದಕ್ಕಿದ್ದಂಗೆ ರಾಜ ಮಂಡಿ ಒಂದು ತಲೆನೇ ಇರ್ತದೆ. ಒಬ್ಬ ಸುಳ್ಳು ಬೋಧಕ ಬಂದು ತಲೆ ಮೇಲೆ ಕೈ ಬಿಡ್ತಾನೆ, ರಾಜ ಮಂಡಿ ನರಕ ಹೋಗ್ತಾನೆ ಗೊತ್ತಿದೆ, ಆ ತಲೆನ ಅವನ ಆತ್ಮ ಬಿಟ್ಟೋಗ್ಬಿಡ್ತದೆ. ಬಿಟ್ಟು ಹೋದ್ರೆ ತಾನೇ ನೀವು ಆ ಕಳ್ಳನ ಹೋಗೋದು. ಅದೇ ನಿಮ್ ಪಾಸ್ಟರ್ ಸತ್ಯ ಪ್ರಕಾರ ಕೈ ಇಟ್ಟು ವಾಸಿ ಆಗೋದಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಕಾಯಿಲೆಗಾರನು ಪರಲೋಕಕ್ಕೆ ಹೋಗ್ಬೋದು, ಏಡ್ಸ್ ರೋಗಿ ಇರೋನು ಪರಲೋಕಕ್ಕೆ ಹೋಗ್ಬೋದು, ಆದ್ರೆ ಪಾಪ ಮಾಡಿದವನು ಪರಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ,
ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸೋರು ನೀವಂತೂ ಓದಪ್ಪ, ನೀವಂತೂ ನೀವಂತೂ ನೋಡಿಕೊಳ್ಳಿರಿ. ಯಾರಿಗೆ ಹೇಳ್ತಿದ್ದಾರೆ? ಯಾರಿಗೆ ಹೇಳ್ತಿದಾರ ಇದು? ನಿಮ್ಗ. ಯಾರ್ಗ? ನಿಮ್ಗ. ಇವತ್ತು ನಮಗೆ ಹೇಳ್ತಿದ್ದಾರ ಸ್ವಾಮಿ, ನೀವಂತೂ ನೋಡ್ಕೊಳ್ರಿ, ನೀವು ಅವ್ರ ತರ ಆಗ್ಬಿಡ್ಬೇಡಿ, ಸುಳ್ಳು ಕ್ರಿಸ್ತ ಸುಳ್ಳು ಪ್ರವಾದಿಗಳ ಮಾತು ಕೇಳಬೇಡಿ, ನೀವಂತೂ ನೋಡಿಕೊಳ್ರಿ. ನಿಮಗೆ ಎಲ್ಲರೂ ಕೂಡ ಮುಂದಾಗಿ ಹೇಳಿದ್ದೇನೆ ಅಂತ, ಎಲ್ಲವನ್ನು ಮುಂದಾಗಿ ಹೇಳಿದೆ ಅಂದ್ರೆ ನೀವು ಯಾರು ಬೈಬಲ್ ಓದಿರ್ಲಿಕ್ಕಿಲ್ಲ. ಆದ್ರೆ ಚಂದ್ರಶೇಖರನ ಮೂಲಕ ಇವತ್ತು ದೇವರು ನಿಮಗೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲೇ ತಿಳಿಸ್ಬಿಟ್ಟಿದ್ದಾರೆ. ಇದ್ರ ಮೇಲೂ ಹೋಯ್ತೀರಾ? ನಾನು ಏನು ಮಾಡೋಕ್ಕಾಗಲ್ಲ. ಅದೇ ಬೇರೆ ಸಭೆಗೂ ಅಲ್ಲ ಈಗ ಅಲ್ಲ, ನೀವು ಅಂತಲ್ಲಮ್ಮ, ಈ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇರ್ತಕ್ಕಂಥ ಜನಗಳು ಕೂಡ, ಯೂಟ್ಯೂಬ್ ಅಲ್ಲಿ ಕೇಳುವಂತ ಜನಗಳು ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಸಭೆಯನ್ನ ಬಿಟ್ಟು ಬೇರೆ ಸಭೆಗೆ ಹೋಗ್ತೀರಾ? ಹೋಗಿ. ಆದ್ರೆ ಅನುಭವಿಸೋರ ನೀವೇ ಹೊರತು ನಿಮ್ಮ ಸಭಾಪಾಲಕ ಅಲ್ಲ. ಇದು ಸತ್ಯದ ಮಾತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಸಾಧ್ಯವಾದಷ್ಟು ವಿಷಯಗಳನ್ನು ಮುಂದಾಗಿ ತಿಳಿಸಿದ್ರೆ ಅಂದ್ರೆ ಯೇಸು ಸ್ವಾಮಿ ಡೈರೆಕ್ಟ್ ಆಗಿ ಬಂದು ತಿಳಿಸೋದಿಲ್ಲ, ಬೈಬಲ್ ವಾಕ್ಯದ ಮೂಲಕ ಸಭಾಪಾಲಕರುಗಳ ಮೂಲಕ ಯೇಸು ಸ್ವಾಮಿ ತಿಳಿಸ್ತಾರೆ. ನೋಡಿ, ನಾನು ಬರೋ ವಿಷಯದಲ್ಲಿ ಕೆಳಗಡೆ ವಾಕ್ಯಕ್ಕೆ ಬಂದಾಗ ನಾವು ಮತ್ತೆ ಬರ್ತೀನಿ, ಆ ಸಮಾಧಿಗಳೆಲ್ಲ ತೆಗೆದಲ್ಲ ಆ ಟೈಮಲ್ಲಿ ಬರ್ತೀನಿ ಕೆಳಗಡೆ ವಾಕ್ಯಕ್ಕೆ. ಈಗ ಬೇರೆ ವಾಕ್ಯಕ್ಕೆ ಹೋಗ್ತೀನಿ. ಯೇಸು ಸ್ವಾಮಿ ಬರೋದ್ರ ಬಗ್ಗೆ ಸುಳ್ಳಾದ ವಾಕ್ಯಗಳು ಬಂದಾಗ ದಯವಿಟ್ಟು ರಿಜೆಕ್ಟ್ ಮಾಡಿ, ಯೇಸು ಸ್ವಾಮಿ ಅಲ್ಲಿ ಬಂದಾರೆ ಇಲ್ಲಿ ಬಂದ ಹೇಳಿದಾಗ ಇಲ್ಲ, ನೀವು ಸುಳ್ಳು ಬೋಧಕರಿಂದ ಹೋಗೋದ್ರೆ ಬೈದು ಕಳಿಸಿ ಅವನಿಗೆ. ಯಾಕೆಂದ್ರೆ ಯೇಸು ಸ್ವಾಮಿ ಖುದ್ದಾಗಿ ಹೇಳಿದ್ದಾರೆ, ಪ್ರಕಟಣೆ 1:7 ನಾನು ಮೇಘಗಳ ನಡುವೆ ಬರ್ತೀನಿ. ಪ್ರಕಟಣೆ 1:7 ಬರೆದಿದೆ, ಆತನಲ್ಲಿ ಇರಿದವರು ಸಹ ಕಾಣುವರು. ಇಷ್ಟು ಹೇಳಿದ ಮೇಲೆ ಇನ್ನೇನಪ್ಪ, ಎಲ್ಲಾ ಕುಲದವರು ಕಾಣುವರು ಅಂತ ಬರ್ದಿದೆ. ಜಾತಿ ಭೇದ ಮತ ಇಲ್ಲದೇನೆ ಕಾಣ್ತದೆ ಅಂತ ಬರೆದ ಮೇಲೆ ಯಾಕ್ರಪ್ಪ ಅವ್ರು ಇವ್ರ ಮಾತನ್ನ ಕೇಳ್ಕೊಂಡು ಕುಣಿಬೇಕು? ಬೇಡ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವಚನ ಬಂದು ಅಲ್ಲಿ 2ನೇ ವಚನ, ಲೂಕ 17ನೇ ಅಧ್ಯಾಯ 23ನೇ ವಾಕ್ಯ. ಲೂಕ 17ನೇ ಅಧ್ಯಾಯ 23ನೇ ವಾಕ್ಯ. ಪುನಃ ಇದೇ ವಾಕ್ಯ. ಜನರು ನಿಮಗೆ, ಜನರು ಯಾರು ಗೊತ್ತಾ? ಕ್ರಿಸ್ತನಲ್ಲಿ ಇರುವಂತ ಜನಗಳೇ ನಿಮಗೆ. ಅಗೋ ಅಲ್ಲಿದ್ದಾನೆ, ಇಂಡೋಳಲ್ಲಿದ್ದಾನೆ, ಇವಾಗ ಯಾಚನಲ್ಲಿದ್ದಾರೆ ಎಂದು ಹೇಳಿದರೆ ನೀವು ಇವತ್ತು ಜನ ಏನ್ ಮಾಡ್ತಾರೆ ಗೊತ್ತಾ? ಬೇರೆ ಸಹಪಾಲಕ ಬಂದು ಸಾಕು ಹೊರಟೋಯ್ತಾರದೆ, ಹೋಗ್ತಾ ಇರದೆ, ಹೋಗದೆ ಅಯ್ಯ ಓದೋರಿಗೆ ಈಗ ಮಜಾ, ಮುಂದಕ್ಕಿದೆ ಅವರಿಗೆ ಸಜಾ. ಈಗ ಮಜಾ ಮುಂದಕ್ಕಿದೆ ಕಣ್ರಪ್ಪ ಅವರಿಗೆ. ಯಾವತ್ತು ನಿಮ್ಮ ಸಭಾಪ, ನಾನು ಒಂದು ಸಭೆಯಲ್ಲಿ ಇದ್ದವನು ಕಣ್ರಿ, ನಮ್ಮ ಸಭಾಪಾಲಕರು ನನ್ನನ್ನ ನಾನು ಇರ್ತೀನಿ ತೆಗೆದ್ರು ನನ್ನ ತಳ್ಳಿದ್ರು. ಬರೀ ಕೇವಲ ಒಂದು ಸಭೆನ ನನ್ನ ಕೈ ಈಸ್ಕೊಳ್ಳೋಕೋಸ್ಕರ ದಮ್ಮೇದನ್ನು ಕೂಡ ಬಿಡಲೇ ತಳ್ಳಿದ್ರು. ತಳ್ಳುವಾಗ ನಾನು ಒಂದು ಮಾತು ಹೇಳಿದೆ, ಸಭಾಪಾಲಕರೇ ನೀವು ತಳ್ಳಿದ್ರು ನಾನು ಹೋಗೋದಿಲ್ಲ, ನನಗೆ ಆಶೀರ್ವಾದ ಮಾಡಿ ನಾನು ಹೋಗ್ತೀನಿ. ಕೊನೆಗೆ ಅವ್ರ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಂಡೇ ಬಂದಿರೋದು. ಯಾಕೆಂತೇಳಿ, ಪ್ರಾರ್ಥನೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಶಾಪಗ್ರಸ್ತನೇ. ನಾನು ನಮ್ಮ ಸಭಾಪಾಲಕ ನನ್ನ ತಳ್ಳಿರ್ಬೋದು, ನನ್ನ ಸಭಾಪಾಲಕ ನೀನು ಸಭೆ ಬಿಟ್ಟು ಹೋಗೋದು ಹೇಳಿರ್ಬೋದು, ಆದ್ರೆ ಇವತ್ತು ಬೈಬಲ್ ಹಿಡಿಬೇಕಾದ್ರೆ ಅವರೇ ಕಾರಣ. ಯಾಕಂದ್ರೆ ಅವರೇ ನನಗೆ ಬೋಧನೆ ಕೊಟ್ಟಿರೋದು, ಅವರೇ ನಾನು ಸತ್ಯ ಮಾರ್ಗದಲ್ಲಿ ನಡೆಸಿದ್ರು. ಇವತ್ತು ನಾನು ಕೊಡಗಿನ ಅಮ್ಮ ಕೊಡೋ ಕುಟುಂಬ ಅಥವಾ ಕೊಡಗಿನ ಬ್ರಾಹ್ಮಣ ಕುಟುಂಬದಿಂದ ನಾನು ಬಂದಿರ್ಬೇಕಾದ್ರೆ ಪ್ರಿಯರೇ, ಈ ಬೈಬಲ್ ಒಂದು ಗೂಢಾರ್ಥಗಳು, ಯೇಸುವೆ ಸತ್ಯ, ಯೇಸುವೆ ನಿತ್ಯ, ಯೇಸುವೆ ನಿಜವಾದ ದೇವರು, ಸತ್ಯ ದೇವರು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ರು ಕಣ್ರಿ. ನಾನು ಅವ್ರಿಗೆ ಸಾಯುವಲ್ಲಿರೋ ಋಣಿಯಾಗಿರ್ಬೇಕಂಡ್ರಿ. ನಾನು ಅವ್ರಿಗೂ ನನಗೂ ಮಾತುಕತೆ ಬಂದಿರೋದೇನು ಗೊತ್ತಾ? ಸೈತಾನ ಕಾರ್ಯ ಕಣ್ರಿ. ಹಲ್ಲೆಲೂಯಾ. ಸ್ವಂತ ಅಪ್ಪ ಮಕ್ಕಳ ತರ ಇದ್ದವ್ರನ್ನ ಬೇರೆ ಬೇರೆ ಮಾಡ್ಬಿಟ್ರು, ಬೇರೆ ಬೇರೆ ಮೂರನೇ ವ್ಯಕ್ತಿಗಳು ಸೇರಿ. ಈಗಲೂ ಪಾಪ ನಮ್ಮ ಪಾಸ್ಟರ್ ಕಣ್ಣೀರಾಗ್ತಾರೆ, ನಮ್ಮನ್ನ ಕಂಡ್ರೆ ತಬ್ಕೊಳ್ತಾರೆ, ನಮ್ಮ ತಲೆ ಮೇಲೆ ಕೈ ಪ್ರಾರ್ಥನೆ ಮಾಡ್ತಾರೆ. ಏನು ಮಾಡೋದು ಮಗನೇ, ನಾನು ಜನಗಳ ಮಾತು ಕೇಳ್ಕೊಂಡು ಈ ತರ ಆಗ್ಬಿಟ್ಟೆ ಅಂತಾರೆ. ಪರವಾಗಿಲ್ಲ ಅಂಕಲ್, ನೀವು ಆತರ ಆಗಿದ್ದಕ್ಕೆ ನನಗೆ 3 ಸಭೆಗಳನ್ನ ಓಪನ್ ಮಾಡ್ಲಿಕ್ಕೆ ಅವಕಾಶ ಆಯ್ತು ನಾನು ಹೇಳ್ತೀನಿ. ಹಲ್ಲೆಲೂಯಾ. ನಿಜ ಅಲ್ವಾ? ದೇವ್ರು ಅವತ್ತು ಕಳಿಸ್ಲಿಲ್ಲ ಅಂದ್ರೆ ಇಲ್ಲಿ ಸಭೆಗಳು ಓಪನ್ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಹಳ್ಳಿಗಳು ಓಪನ್ ಆಗ್ತಾ ಇರ್ಲಿಲ್ಲ. ನಾನು ಅದೇ ಜಾಗದಲ್ಲಿ ಮೊಟ್ಟೆ ಹಾಕೊಂಡಿರ್ತಿದ್ದೆ. ಈಗ ಮರಿ ಮಾಡಿದ್ದೀನಿ, ಮರಿಗಳು ಓಡಾಡ್ತಿದೆ, ಸುವಾರ್ತೆ ಸಾರ್ತಾ ಇದೆ ಪ್ರಿಯರೇ. ಅಷ್ಟೇ ಅಷ್ಟೇ.
ನಾ ಅದೇ ಜಾಗದಲ್ಲಿದ್ರೆ ಮೊಟ್ಟೆ ಒಳಗಡೆ ಕೋಳಿ ಆಗಿರ್ತದೆ, ಹೊರಗಡೆ ಬಂದು ಇವಾಗ ನಾನು ಕೋಳಿಯಾಗಿ ಮರಿಗಳು ಹೋಗ್ತಾ ಇದ್ದೆ ಸಭೆಗೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಒಂದು ಸಭೆಯಿಂದ ಸಭಾಪಾಲಕ ಹೊರಗಡೆ ಹಾಕಿದ್ರು ಕೂಡ ಅದು ದೇವರ ಚಿಂತನೆ ಆಗಿರ್ತದೆ. ಆದ್ರೆ ದುರಾಂಕಾರದಿಂದ ಬಿಟ್ಟು ಹೋಗ್ತೀವಿ ನೋಡಿ, ಅದು ಆಶೀರ್ವಾದ ಅಲ್ಲ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ಬರ್ತಿದೆ, ನಿಮ್ಮನ್ನ ಕೊನೆ ಕಾಲದಲ್ಲಿ ಮೋಸಗೊಳಿಸ್ತಾರೆ, ದೇವರು ಆದ್ಕೊಂಡವ್ರನ್ನೇ ಮೋಸಗೊಳಿಸ್ತಾರೆ. ಇವತ್ತು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿಗಳು ಪ್ರಾರ್ಥನೆ ಮಾಡಿಸ್ಕೊಳ್ಳೋದನ್ನ ಯಾರ್ಯಾರು ಹೋಗಿರ್ತಾರೋ ಅವರಿಗೆ ಈಗ ಬಹಳ ಚೆನ್ನಾಗಿರ್ತಾರೆ, ಮುಂದಕ್ಕೆ ಅವ್ರಿಗೆ ತುಂಬಾ ಹಿಂಸೆಗಳಿದೆ ಪ್ರಿಯರೇ. ಅದಕ್ಕೇನೆ ನಾನು ಹೇಳ್ತಾ ಇರೋದು ಅಂತಂದ್ರೆ, ಯಾವ ಸಭೆಯವರೇ ಆಗಿರಲಿ ದಯವಿಟ್ಟು ನಿಮ್ಮ ಸಭಾಪಾಲಕರೇ ವಿಜಯರಾಗಿರಿ. ತಪ್ಪಾದ ಸಭೆಗಳಿಗೆ ನೀವು ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿನ ದೇವರೇ ಅಲ್ಲ ಅಂತ ಹೇಳೋರು ಇದ್ದಾರೆ, ಅಂತ ಸಭೆಗೆ ಹೋಗ್ಬೇಡಿ. ಪವಿತ್ರ ಆತ್ಮ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅಂತ ಸಭೆಗೆ ಹೋಗ್ಬೇಡಿ. ಅನ್ಯ ಭಾಷೆಗಳು ಇಲ್ಲ ಅಂತಂದ್ರೆ ಅಂತ ಸಭೆಗೆ ಹೋಗ್ಬೇಡಿ. ವಿಗ್ರಹ ಆರಾಧನೆ ಮಾಡ್ಬೇಕಾದ್ರೆ ಸಭೆ ಇದೆ, ಅಂತ ಸಭೆಗೆ ಹೋಗ್ಬೇಡಿ. ಕಿವಿಲಿರೋ ವಾಲಾಗಿ ಎಲ್ಲ ಬಿಚ್ಚಿಬಿಟ್ಟಿಗೆ ನೋಡಿ, ನಮ್ಮ ಸಭೆಯಿಂದ ಬಿಟ್ಟೋದ್ರು ಸುಮಾರು ಜನ ಬಂದವ್ರೆ IPC ಇದಕ್ಕೆ ಎಲ್ಲ ವಾಲೆ ಬಿಚ್ತಾ ಇದ್ದಾರೆ. ಅದು ಅಂತ ಸಭೆಗಳು ಕಂಡಾಗ ದಯವಿಟ್ಟು ಬಿಟ್ಬಿಟ್ಟು ಬಂದ್ಬಿಡಿ, ಅದೆಲ್ಲ ತಪ್ಪಾದ ಸಭೆಗಳು. ಆದ್ರೆ ನಿಜವಾದ ಸಭೆ ಹೆಂಗಿರ್ತಂದ್ರೆ, ಆ ಪರಿಸ್ಥಿತಿಗೆ ಅನುಗುಣವಾಗಿ ಬೋಧನೆಗಳನ್ನ ಮಾಡ್ಕೊಂಡು ಎಲ್ಲಿ ಹೋಗ್ತಾರೋ ಆ ಸಭೆ ಒರಿಜಿನಲ್ ಸಭೆ. ಬೈಬಲ್ ವಾಕ್ಯದ ಪ್ರಕಾರ ಯಾರು ಸಾರ್ತಾರೋ ಅವ್ದು ಮಾತ್ರ. ಬೈಬಲ್ ವಾಕ್ಯನ ಬಿಟ್ಬಿಟ್ಟು ನೀನು ಅದನ್ನ ಬಿಚ್ಚು ಇದನ್ನ ಬಿಚ್ಚು, ಹಂಗ ಮಾಡು ಹಿಂಗ ಮಾಡು, ಉಪವಾಸ ಇರು, ಮೊಣಕಾಲು ಊರ್ಲೇಬೇಕಾದ್ರೆ ಮಂಡಿ ಚಿಪ್ಪ ಆರೋಗ್ಯ ಕೊಡಿಸ್ತಾರೆ, ಅದೆಲ್ಲ ತಪ್ಪು. ಹುಚ್ಚು ಬಂದಾಗ ಚಪ್ಪಾಳೆ ಹೊಡೆಯೋದು, ಕೂಗಾಡೋದು, ಕಿರ್ಚಾಡೋದೆಲ್ಲ ತಪ್ಪು ಪ್ರಿಯರೇ. ಅದೆಲ್ಲ ಬೈಬಲಲ್ಲಿ ಇಲ್ಲದೇ ಇರ್ತಕ್ಕಂಥ ಬೋಧನೆ ಮಾಡ್ತಾರೆ ನೋಡಿ. ಅದಕ್ಕೇನೆ ನಾನು ಹೇಳಿದ್ದು, ನಿಮಗೆ ಅಂತ ಕೊಟ್ಟಂತ ಸಭಾಪಾಲಕ ಹತ್ರ ಹೋಗಿ ಅಷ್ಟೇ. ನೀವು ಪುನಃ ಕೇಳಬೇಕು, ಅಪ್ಪ ನನಗೆ ಸತ್ಯದ ಬೋಧನೆಯನ್ನ ಕೊಡಪ್ಪ ಅಂತೇಳಿ. ನೀವೆಲ್ಲರೂ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಪಾಸ್ಟರ್ ಬಾಯಿಂದ ಸತ್ಯದ ಬೋಧನೆ ಬರ್ತದೆ. ಹಾಗಾದ್ರೆ ಪ್ರಿಯರೇ, ಮುಂದಿನ ದಿನಗಳಲ್ಲಿ ಪ್ರಿಯರೇ, ಲೂಕ 17:23 ಬಂದಾಗ ಜನರು ನಿಮಗೆ ಅಗೋ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂದು ಹೊರಟು ಹೋಗಬೇಡಿ, ಅವರನ್ನು ಹಿಂಬಾಲಿಸಲೂಬೇಡಿ ಅಂತ ಬರ್ದಿದೆ. ನೀವು ಅಂಥವ್ರನ್ನ ಹಿಂಬಾಲಿಸಬೇಡಿ. ಬೈಬಲ್ ಹೇಳ್ತಾ ಇರೋದು ಪ್ರಿಯರೇ, ನಾನಲ್ಲ, ಬೈಬಲ್ ಹೇಳ್ತಾ ಇದೆ, ಹಿಂಬಾಲಿಸಬೇಡಿ. ನೆಕ್ಸ್ಟ್ ಏನಪ್ಪ? ಏಕೆಂದರೆ ಮಿಂಚು ಮಿಂಚುತ್ತಾ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ಹೇಗೆ ಹೊಳೆಯುವುದೋ ಹಾಗೆ ಮನುಷ್ಯ ಕುಮಾರನು ತನ್ನ ದಿನದಲ್ಲಿರುವಂತ ನೋಡಿ. ಅರ್ಥ ಆಯ್ತಾ? ಒಂದು ಕಡೆಯಿಂದ ಮಿಂಚು ಇನ್ನೊಂದು ಕಡೆಯಲ್ಲಿ ಹೋಗೋದು ನೋಡಿದೀರಾ? ಸೈನಿಕ ಒಂದೇ ಕೆರೆ ಹೇಳ್ತಿದ್ರು ನೋಡಿದಿರಾ? ನಾನಂತೂ ಆ ತರ ಮಿಂಚು ಬಂದಾಗ ಎಷ್ಟೋ ಸಲ ಓಡ್ ಬಂದು ಮನೆ ಒಳಗೆ ಅಂದ್ಬಿಟ್ಟಿದ್ದೀನಿ. ಹೆಂಗ್ ಮಿಂಚು ಗೊತ್ತೇನೆ, ಇಲ್ಲಿಂದ ಮಿಂಚಿನ ಅಲ್ಲಿರೋ ಹೋಗ್ತಲ್ಲ. ಹಂಗೇನೆ ಮೂಡಣದಿಂದ ಪಡುವಣದವರೆಗೆ, ತೆಂಕಣದಿಂದ ಬಡಗಣದವರೆಗೆ ಯಾವ ತರದ ಪ್ರಿಯರೇ. ಏಕೆಂದ್ರೆ ಮಿಂಚಿದ ಆಕಾಶ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೆಂಗ್ ಹೊಳಿತದೋ ಹಂಗೆ ಹೊಳಿತ ನಮ್ಮ ಯೇಸು ಬರ್ತಾರಂತೆ. ಚಿಕ್ಕ ಸಿಡ್ಲೆ ನಮ್ ಕಣ್ಣಿಗೆ ಕಾಣ್ತದೆ ಕಣ್ರಿ, ಚಿಕ್ಕ ಮಿಂಚೆ ನಮ್ಗೆ ಕಾಣ್ತದೆ. ಆಗ ದೊಡ್ಡದಾದಂಥ ಮಿಂಚುಗಳೇ ಕಣ್ಣಿಗೆ ಕಾಣ್ತದೆ. ಅದಕ್ಕಿಂತಲೂ 10ರಷ್ಟು 100ರಷ್ಟು 1000ದಷ್ಟು ಫಲಶಾಲಿಯಾಗಿರ್ತಕ್ಕಂಥ ಮಿಂಚುಗಳು ಬರ್ಬೇಕಾದ್ರೆ ನಮ್ಮ ಕಣ್ಣು ಕಾಣೋದಿಲ್ವೇನ್ರಿ? ಅದಕ್ಕೇನೆ ಅಲ್ಲಿ ಆಗಲೇ ಬೀಡದಲ್ಲಿ ನೋಡಿದ ಯೇಸು ಸ್ವಾಮಿ ಬಹು ಬಲದಿಂದ ಬರ್ತಾನೆ, ಬಲದಿಂದಲೂ ಶಕ್ತಿಯಿಂದಲೂ ಬರ್ತಾನೆ ಅಂತ ದೇವರ ವಾಕ್ಯದಲ್ಲಿ ಬರ್ತಿದೆ. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಬರ್ತಿದೆ, ಏಕೆಂದರೆ ಮಿಂಚಿದ ಆಕಾಶದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೇಗೆ ಹೊಳೆಯನು ಹಾಗೆ ಮನುಷ್ಯ ಕುಮಾರನು ತನ್ನ ದಿನದಲ್ಲಿ ಇರೋನು. ಹಾಗಾದ್ರೆ ಆತನ ದಿನದಲ್ಲಿ ಯಾವ ತರ ಗೊತ್ತಾ? ಮಿಂಚಿದಂಗೆ ಬರ್ತಾವಂತೆ ಕಣ್ರಿ. ಯೋಚನೆ ಮಾಡ್ರಿ, ಮಿಂಚಿದಂಗೆ ಬರ್ತಾ ಇದ್ರೆ ಹೆಂಗಿರ್ಬೋದು ಲೆಕ್ಕ ಹಾಕ್ರಿ. ಇಷ್ಟು ವಾಕ್ಯಗಳನ್ನ ಕೊಟ್ಟು ಕೂಡ ನೀವು ಇನ್ನೊಂದು ಬೋಧಕರ ಮಾತು ಕೇಳ್ಕೊಂಡು ವಾಟಾಡಲ್ಲಿ ಹುಟ್ಟುಬಿಟ್ಟಿದ್ದಾರೆ, ಯಾಚನೆಯಲ್ಲಿ ಹುಟ್ಟುಬಿಟ್ಟಿದ್ದಾರೆ, ರಾಜವನ ಮನೇಲಿ ಹುಟ್ಟುಬಿಟ್ಟಿದ್ದಾರೆ, ಚಂದ್ರಶೇಖರ್ ಪಾಸ್ಟರ್ ಮನೇಲಿ ಏಸು ಇದ್ದಾನಂತಿದ್ರು ನಂಬೇಡಿ ಕಣ್ರಿ. ನಾನೇ ಬೋಧನೆ ಕೊಟ್ಟರು ನೀವು ಬೈರಿ ನೀವು. ಯಾಕಂದ್ರೆ ಬೈಬಲ್ ಅಲ್ಲಿ ಇದೆ. ಆಕಾಶದಲ್ಲಿ ಬೇರೆ ಯಾವ್ದು ಕೇಳಿದ್ರೆ ನನಗೆ ಬೈಬಲ್ ಓದ್ಲಿಕ್ಕೆ ಬರ್ಲಿಕ್ಕಿಲ್ಲ, ಆದ್ರೆ ಬೈಬಲ್ ಅಲ್ಲಿ ಇರೋದು ನಮ್ಮ ಪಾಸ್ಟರ್ ತೋರಿಸಿದ್ದಾರೆ ಅಂತ ಹೇಳಿ. ನಾಳೆ ಅಕಸ್ಮಾತ್ ನೀವೇನಾದ್ರೂ ಇಲ್ಲಿ ನಮ್ಮ ವಾಕ್ಯಕ್ಕೆ ವಿರೋಧವಾಗಿ ನಡೆದು ನೀವೇನಾದ್ರು ನರ್ಕಕ್ಕೆ ಹೋಗ್ಬಿಟ್ರೆ ಅಲ್ಲಿ ಸೈತಾನ ಇದ್ರೆ ಹೇಳ್ಬೇಡಿ ನಮ್ಮ ಪಾಸ್ಟರ್ ಪ್ರಸಂಗನೇ ಮಾಡಿಲ್ಲ ಅಂತ. ಅಲ್ಲಲ್ಲಿಯಾ ಅದಾಗ್ತಿದ್ಯಾ ಏನು? ಹಂಗಲ್ಲ, ನೀವೇನಾದ್ರೂ ಇಷ್ಟು ಮಾತು ಕೇಳಿ ನೀವು ಸುಳ್ಳು ಬೋಧಕರ ಮಾತು ಕೇಳಿ ನರ್ಕಕ್ಕೆ ಹೋಗ್ಬಿಡ್ತಾರೆ ತಿಳ್ಕೊಳ್ಳಿ. ಆಗ ಸೈತಾನ ಕೇಳ್ತಾನೆ, ಬೈಬಲ್ ಓದಿಲ್ಲ ಅಂದ್ರೆ ನಮ್ಮ ಪಾಸ್ಟೇ ಪ್ರಸಂಗ ಮಾಡಿಲ್ಲ ಅಂತ ಹೇಳ್ಬೇಡಿ. ಹೇಳಿದ್ರೆ ನಿಮ್ಗೆ ಇನ್ನೂ ಹಿಡ್ಕೊಂಡು ಹೊಡ್ಬಿಡ್ತಾನೆ ಅವನು, ಗ್ಯಾರಂಟಿ ಹೊಡೆದಾಕ್ ಕೊಡ್ತಾನೆ. ಯಾಕೋತಾ? ಅವನ ಹತ್ರನು ಡೇಟ್ ಇರ್ತದೆ, ಅವನ ಹತ್ರ ಇದಿರುತ್ತೆ. ಇಂಥ ನೈಟ್ ಪ್ರೇಯರ್ ಮಾಡ್ತಾರೆ. ಯೇಸು ಸ್ವಾಮಿ ಹೆಂಗ್ ಬರ್ದಿರ್ತಾರೋ ಹಂಗೆ ಅವನ ಹತ್ರನು ಡೇಟ್ಗಳೆಲ್ಲ ಇರ್ತದೆ ಪ್ರಿಯರೇ. ಇದು ಒಂದಿನ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಹಾಲೆಲೂಯಾ. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ? ಹಾಗಾದ್ರೆ ಯೇಸು ಸ್ವಾಮಿ ಯಾವ ತರ ಬರ್ತಾರೆ? ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೆ ಮಿಂಚಿದಂಗೆ ಬರ್ತಾರಂತೆ ಪ್ರಿಯರೇ. ಹಾಲೆಲೂಯಾ. ಇದನ್ನು ಯಾರು ಹೇಳ್ತಿದ್ರೆ ಯೇಸು ಸ್ವಾಮಿ.
ನಿಮ್ಮ ಬೈಬಲಲ್ಲಿ ರೆಡ್ ಅಕ್ಷರದಲ್ಲಿ ಯಾರು ಬರ್ದಿರ್ತಾರೆ, ಈಗ ಹಳೆ ಬೈಬಲಲ್ಲಿ ಇಲ್ಲ, ಹೊಸ ಬೈಬಲಲ್ಲಿ ರೆಡ್ ಅಕ್ಷರದಲ್ಲಿ ಎಲ್ಲಿ ಬರ್ದಿರ್ತಾರೆ ಅದೆಲ್ಲ ಯೇಸು ಸ್ವಾಮಿ ಹೇಳ್ರ ಮಾತೆ. ಹಾಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಮನುಷ್ಯ ಕುಮಾರನ ಬರೋದಿಲ್ಲ ಯಾವ ತರ ಅಂದ್ರೆ ಮಿಂಚಿದಂಗೆ ಬರ್ತಾನೆ ಪ್ರಿಯರೇ. ಹಾಲೆಲೂಯಾ. ಅದಕ್ಕೇನೆ ನಾನು ನಿಮಗೆ ಹೇಳ್ತಾ ಇರೋದು, ಯೂಟ್ಯೂಬ್ನ ನೋಡಿ ಬೇಡ ಅಂತ ಹೇಳೋದಿಲ್ಲ, ಒಳ್ಳೊಳ್ಳೆ ಬೋಧಕರಿದ್ದಾರೆ, ಅಲ್ಲೆಲ್ಲ ಟಿವಿಗಳಲ್ಲಿ ನೋಡಿ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಅವರು ಬೈಬಲ್ ವಾಕ್ಯದ ಪ್ರಕಾರ ಬೋಧನೆ ಮಾಡ್ತಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡೋಕ್ಕಾಗೋದಿಲ್ಲ, ದಯವಿಟ್ಟು ನಿಮಗೆ ವಾರದಲ್ಲಿ ಒಂದು ದಿವಸ ಪ್ರಸಂಗ ಕೊಡ್ತಲ್ಲ, ಆ ಬೋಧಕರ ಮಾತನ್ನ ಕೇಳಿ ಸಾಕು. ಹಾಲೆಲೂಯಾ. ನಿಮಗೆ ಅಂತ ಬೋಧಕರನ್ನ ಕೊಟ್ಟಿರ್ತಾರೆ ಪ್ರಿಯರೇ, ಆ ಬೋಧಕರುಗಳ ಮಾತನ್ನ ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಯೇಸು ಸ್ವಾಮಿಯ ಎರಡನೇ ಬರೋಣ ನಮ್ಮೆಲ್ಲರ ಕಣ್ಣಿಗೆ ಕಾಣೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದಕ್ಕೆ 2-3 ವಚನಗಳಾಯ್ತು ಕೊಡ್ತಾ ಇರೋದು ನಾನು. ಹಾಲೆಲೂಯಾ. ಆದ್ರಿಂದ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಸರಿನಾ? ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ಹಾಗಾದ್ರೆ ಈ ವಚನದ ಭಾಗನ ನಾವು ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ನಾವು ಯಾವ ತರ ಸಿದ್ಧರಾಗಬೇಕು ಅಂತ ನಾವು ನೋಡೋಣ. ಹಾಲೆಲೂಯಾ. ಮುಂದಕ್ಕೆ ನಾವು ಯೇಸು ಬರೋಣಕ್ಕೆ ಯಾವ ತರ ಸಿದ್ಧರಾಗಬೇಕು ಅಂತ ಹೇಳಿ, ಅದಲ್ಲದೆ ಪುನಃ ನಾನು ಕೊಡ್ತೀನಿ ಯಾವ ತರ ಬರ್ತಾನೆ ಅಂತ ಹೇಳಿ, ಅದು ಬೇರೆ ಪ್ರಶ್ನೆ. ಒಂದೊಂದು ವಚನಕ್ಕೂ ಕೂಡ ನಾವು ಸಿದ್ಧರಾಗೋದ್ರ ಬಗ್ಗೆ ನಾವು ತಿಳಿಸಲೇಬೇಕು. ಹಾಗಾದ್ರೆ ನಾವು ಯೇಸು ಸ್ವಾಮಿ ಬರೋಣಕ್ಕೆ ಯಾವ ತರ ಸಿದ್ಧರಾಗಬೇಕು ಅಂತ ನೋಡೋಣ. ಹಾಗಾದ್ರೆ ನಾವು ಇಲ್ಲಿ ಸುಳ್ಳು ಬೋಧಕರ ಮಾತನ್ನ ಕೇಳೋದು ಬೇಡ, ಕನ್ಫ್ಯೂಸ್ ಬೇಡ. ಯೇಸು ಸ್ವಾಮಿ ಕಣ್ಣಿಗೆ ಕಾಣ್ತಾರೆ, ಆತನನ್ನು ಇರಿದವರು ಕಾಣ್ತಾರೆ, ಆತನ ಭಕ್ತಿ ಇರೋರು ಕಾಣ್ತಾರೆ ಬೇರೆ. ಹಾಲೆಲೂಯಾ. ಹಾಗಾದ್ರೆ ಕನ್ಫ್ಯೂಸ್ ಇಲ್ಲ ತಾನೆ? ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಈ ಸೆಕ್ಷನ್ ಈಗ ಮುಗಿದ ತಕ್ಷಣ ನಾವು ಕಾಫಿ ಕುಡಿಯೋಣ. ಕಾಫಿ ಕುಡಿದು ಆದ್ಮೇಲೆ ಅಲ್ಲಿಂದ ನಿಮಗೆ ಏನಾದ್ರೂ ಪ್ರಶ್ನೆ ಇದ್ರು ಕೂಡ ಕಾಫಿ ಕುಡಿಯೋ ಟೈಮಲ್ಲಿ ಕೇಳೋಣ, ಇಲ್ಲ ಪ್ರಸಂಗ ಪುನಃ ಪ್ರಾರಂಭ ಮಾಡೋಣ ಅಷ್ಟೇ. ಅಲ್ಲಲ್ಲಿಯ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋ ಪ್ರಿಯರೇ. ಪರಲೋಕದ ತಂದೆ, 1ನೇ ಸೆಕ್ಷನ್ ಮತ್ತು 2ನೇ ಸೆಕ್ಷನ್ ಎರಡನ್ನೂ ಮುಗಿಸಲಿಕ್ಕೆ ನೀನು ಅವಕಾಶ ಪಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಅದೇ ರೀತಿಯ ಕರ್ತನೆ, ಇನ್ನು ಎಷ್ಟು ಸೆಕ್ಷನ್ಗಳನ್ನ ಬೆಳಿಗ್ಗೆ ಕೊಡ್ತೇ ಗೊತ್ತಿಲ್ಲ ಸ್ವಾಮಿ. ಅಪ್ಪ, ನೀನು ಕಾರ್ಯ ಮಾಡಪ್ಪ ರಾತ್ರಿ ಸಮಯದಲ್ಲಿ. ಅಪ್ಪ, ಕೇಳುತ್ತಾ ಒಂದೊಂದು ವಾಕ್ಯಗಳು ಕೂಡ ನಮ್ಮ ಮನಸ್ಸಿಗೆ ಬೇರೂರಿ ಫಲ ಕೊಡುವಂತೆ ಮಾಡು ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಪ್ಪ, ನೀನು ಮಾಡದ ಕಾರ್ಯಕ್ಕಾಗಿ ಶುತ್ರಪ್ಪ. ಪ್ರಾರ್ಥಿಸು ನೀವೋ ಮಗನೇ, ಪ್ರಾರ್ಥಿಸು ನೀವೋ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ.